ಹರಿ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಇವತ್ತು ಮಂಗಳ ಗ್ರಹದ ಬಗ್ಗೆ ಮಾತಾಡೋಣ. ಮಂಗಳ ಇವತ್ತು ಸಿಂಹರಾಶಿ ಬಿಟ್ಟು ಕನ್ಯಾ ರಾಶಿ ಪ್ರವೇಶ. ಈ ಕನ್ಯಾ ರಾಶಿಲಿ 22 ಅಕ್ಟೋಬರ್ವರೆಗೂ ಮಂಗಳ ಈ ಒಂದು ರಾಶಿಲಿ ಸ್ಥಿತ. ಬುಧನ ರಾಶಿಯಾಗಿರ್ತಕ್ಕಂಥ ಕನ್ಯಾ ರಾಶಿ ಮಂಗಳ. ಇಲ್ಲಿ ಮಂಗಳನಿಗೂ ಮತ್ತೆ ಬುಧನಿಗೂ ಶತ್ರುತ್ವ ಅಂತ ಹೇಳ್ತಾರೆ. ಶತ್ರುತ್ವ ಈ ಪರಾಶರದಲ್ಲಿ. ಇದು ಯಾಕೆ ಶತ್ರುತ್ವ ಮಿತ್ರತ್ವ ಗ್ರಹಗಳಲ್ಲಿ ಶತ್ರು ಮನೇಲಿದೆ? ಸುಮ್ಮನೆ ನಾವು ಜಾತಕ ನೋಡ್ಬೇಕಾದ್ರೆ ಎಲ್ಲರೂ ಹೇಳ್ಬಿಡ್ತಾರೆ ಶತ್ರು ಮನೇಲಿದೆ ಸರ್ ಈ ಗ್ರಹ, ಹಾಗೆ ಹೀಗೆ ಅಂತ ಹೇಳ್ಬಿಡ್ತಾರೆ. ಈ ಶತ್ರು ಮನೇಲಿರ್ತಕ್ಕಂಥ ಗ್ರಹ ಕ್ವಾಲಿಟೀಸ್ನ ಚೇಂಜ್ ಮಾಡುತ್ತೆ. ಮಂಗಳ ಅಂದರೆ ಹಾರ್ಡ್ ವರ್ಕರ್, ಆಂಬಿಷನ್ ಇಟ್ಕೊಂಡಿರ್ತಕ್ಕಂಥವನು. ಹಾಗೆ ಒಂದು ರೀತಿ ಛಲ, ಒಂದು ರೀತಿ ಕಮಾಂಡಿಂಗ್ ಫೋರ್ಸ್ ಇಟ್ಕೊಂಡಿರ್ತಕ್ಕಂಥವನು. ಬುಧ ಅಂತಕ್ಕಂಥವನು ಬಹಳ ಇಂಟೆಲಿಜೆಂಟು, ಬಟ್ ಆದರೆ ಸೋಂಬೇರಿ. ಈ ಇಂಟೆಲಿಜೆಂಟು ಮತ್ತೆ ಹಾರ್ಡ್ ವರ್ಕು, ಆಂಬಿಷನ್ನು ಮತ್ತೆ ಧೈರ್ಯ, ಸ್ಥೈರ್ಯ ಇವೆರಡಕ್ಕೂ ಮ್ಯಾಚ್ ಆಗಲ್ಲ. ಎರಡನ್ನೂ ಇರೋದಕ್ಕೆ ಸ್ವಲ್ಪ ಕಷ್ಟ. ಯಾಕಂದ್ರೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ, ಇಂಟೆಲಿಜೆನ್ಸ್ ಅಂದ್ರೆ ಬುದ್ಧಿವಂತಿಕೆ ಅಂತಕ್ಕಂಥದ್ದು ಕಷ್ಟಪಡದಲೇ ಕೆಲಸ ಮಾಡ್ತಕ್ಕಂಥದ್ದು. ಅದಕ್ಕೆ ಬುಧನ ಆಧಿಪತ್ಯ. ಅದಕ್ಕೆ ಚಿಕ್ಕದಾಗಿ ಕೊಟ್ಟಿದ್ದಾರೆ. ಸಣ್ಣ ಗ್ರಹ, ಸೂರ್ಯನ ಸುತ್ತ ಬೇಗ ಸುತ್ತುತ್ತೆ, ಅದರ ಕೆಲಸ ಬೇಗ ಮಾಡುತ್ತೆ ಅಂತ ಅಷ್ಟೇ. ಬೇಗ ಮುಗಿಯುತ್ತೆ ಇಂಟೆಲಿಜೆನ್ಸ್ ಯೂಸ್ ಮಾಡಿ. ಕಷ್ಟ ಏನು ಪಡಂಗೆ ಇಲ್ಲ ಅದರದ್ದು ಲೆಕ್ಕಾಚಾರದಲ್ಲಿ. ಸೊ ಈ ಒಂದು ಕ್ಯಾಲ್ಕುಲೇಷನ್ ನಾವು ತಗೊಳ್ಬೇಕಾದ್ರೆ ಬುಧನ ಒಂದು ಬುದ್ಧಿ, ಮಂಗಳ ಇರ್ತಕ್ಕಂಥ ಸ್ಥಾನ ಎಲ್ಲಿ ಬಂದು ಕೂತ್ಕೊಳ್ತಾನೋ ಅಲ್ಲಿ ಕರೇಜು, ಧೈರ್ಯ, ನುಗ್ಗೋಣ ಅನ್ನೋದಿಲ್ಲ. ಯೋಚನೆ ಮಾಡ್ತೀವಿ ಅವ್ನು ಹೊಡಿಲೋ ಬೇಡವೋ. ಮಾರ್ಸ್ ಅಂದ್ರೆ ಏನಿಲ್ಲ, ಸ್ಟ್ರೈಟ್ ಫೋರ್ಸ್. ಈಗ ಮಾರ್ಸ್ ಅಂತಂದ್ರೆ ಒಂದು ಕಮಾಂಡರ್ ಇನ್ ಚೀಫ್ ಅಂತ ತಗೊಳ್ಳೋಣ, ಅಥವಾ ಒಂದು ಆರ್ಮಿ ಅಂತ, ಒಂದು ಮಿಲಿಟರಿ ಫೋರ್ಸ್ ಅಂತ ತಗೊಳ್ಳೋಣ. ಮಿಲಿಟರಿ ಫೋರ್ಸ್ ಅವ್ರದ್ದು ಏನು, ಅವ್ರು ಗನ್ ಇಟ್ಕೊಂಡಿರ್ತಾರೆ ಎಲ್ಲ ಸಾಲಾಗಿ, ಎಲ್ಲರೂ ಒಂದು ಲೈನಲ್ಲಿ. ಆ ಮಾರ್ಷಿಯನ್ ಮೈಂಡ್ ಇರ್ತಕ್ಕಂಥವ್ರೆಲ್ಲ ಹಿಂಗೆ ಇಟ್ಕೊಂಡಿರ್ತಾರೆ. ಅವ್ರದ್ದೊಂದೇ ಕೆಲಸ, ಅಲ್ಲಿ ಇರ್ತಕ್ಕಂಥ ಒಬ್ಬ ಹೆಡ್ ಫೈರ್ ಅಂದ್ರೆ ಅವ್ರು ಟ್ರಿಗರ್ ಮಾಡ್ಬೇಕಷ್ಟೇ. ಅಲ್ಲಿ ಬುದ್ಧಿ ಯೂಸ್ ಮಾಡಂಗಿಲ್ಲ. ಅವ್ನು ಬಂದ್ಮೇಲೆ ಅಲ್ಲಿ ಹೊಡಿಯೋಣ ಇಲ್ಲಿ ಹೊಡಿಯೋಣ ಅವೆಲ್ಲ ಬುದ್ಧಿ ಯೂಸ್ ಮಾಡ್ತಕ್ಕಂಥದ್ದು ಏನೂ ಇಲ್ಲ. ಒಂದೇ ನಿಮಿಷ. ಬುದ್ಧಿ ಯೂಸ್ ಮಾಡ್ತಕ್ಕಂಥದ್ದು ಏನೂ ಇಲ್ಲ ಅಲ್ಲಿ. ಡೈರೆಕ್ಟ್ ಆಕ್ಷನ್. ಮಾರ್ಸ್ ಅಂದ್ರೆ ಆಕ್ಷನ್ ಓರಿಯೆಂಟೆಡ್. ಯಾರಿಗೆ ಮಾರ್ಸ್ ಸ್ಟ್ರಾಂಗ್ ಇರುತ್ತೋ ಅವ್ರು ಆಕ್ಷನ್ ಓರಿಯೆಂಟೆಡ್. ಬುಧ ಸ್ಟ್ರಾಂಗ್ ಇರ್ತದೆ, ಯೋಚನೆ ಮಾಡ್ತಾರೆ ನಮ್ಗೇನು ನಮ್ಮ ಕೆಲಸ ಆಗುತ್ತಾ. ಅಲ್ಲಿ ಸ್ವಾರ್ಥ ಬುಧ, ನಿಸ್ವಾರ್ಥ ಮಂಗಳ. ಅರ್ಥ ಮಾಡ್ಕೊಳ್ಳಿ. ಸ್ವಾರ್ಥ ಬುಧ, ನಿಸ್ವಾರ್ಥ ಮಂಗಳ. ಅದಕ್ಕೆ ಅಲ್ಲಿ ನಮ್ಮ ಮಿಲಿಟರಿ ಟ್ರೈನಿಂಗ್ ಮತ್ತೆ ಒಂದು ಆರ್ಮಿಗೆ ಟ್ರೈನಿಂಗು ಅದೆಲ್ಲ ಮಾಡೋದೇನು ಅಂತಂದ್ರೆ, ಮೊದಲು ಒಂದು ಶಿಸ್ತು ಅಂತ ಕರೀತಾರೆ. ಶಿಸ್ತು. ನೀನು ಬುದ್ಧಿವಂತಿಕೆ ಯೂಸ್ ಮಾಡಬೇಕು ಅಂತ ಹೇಳೋದಿಲ್ಲ, ಅಲ್ಲಿ ಕಲಿಸೋದು ಶಿಸ್ತು, ಆರ್ಡರ್. ಅದಕ್ಕೆ ಮಂಗಳ ಯಾವಾಗಲೂ ಕೂಡ ಆರ್ಡರ್ ಯಾರು ಕೊಡೋದು ಅಂತಂದ್ರೆ, ಶನಿ ಅಂದ್ರೆ ಒಂದು ಆರ್ಡರ್. ಶನಿ ಅಂದ್ರೆ ನ್ಯಾಯಾಧೀಶ ಅಂತೆಲ್ಲ ಕರೀತಾರೆ. ಶನಿ ನ್ಯಾಯವಾಗಿರಬೇಕು, ಕರೆಕ್ಟಾಗಿ ಪ್ರಾತಃ ಕಾಲ ಎದ್ದು ಎಕ್ಸಸೈಸ್ ಮಾಡಿ ಮುಗಿಸ್ಕೊಂಡು ಆ ಒಂದು ಕೆಲಸ ಕಾರ್ಯಕ್ಕೆ ನಾವು ಎಂಟರ್ ಆಗಬೇಕು. ಆ ಎಂಟರ್ ಆಗ್ತಕ್ಕಂಥ ಇದು ಮಾರ್ಸ್. ಅಲ್ಲಿ ಬುದ್ಧಿ ಇಲ್ಲ, ಬುದ್ಧಿಗೆ ಎಲ್ಲೂ ಇಲ್ಲ. ಬುಧ ಯಾವ ಸ್ಥಾನದಲ್ಲೂ ಉಚ್ಚ ಸ್ಥಾನ ಕೊಟ್ಟಿಲ್ಲ. ಅದಕ್ಕೆ ಮಂಗಳ ಮಕರದಲ್ಲಿ ಉಚ್ಚ ಸ್ಥಾನ, ಶನಿಯ ಮನೆಯಲ್ಲಿ ಉಚ್ಚ ಸ್ಥಾನ. ಮಂಗಳ ಶನಿ ಆಗಲ್ಲ ಅಂತ ಸುಮ್ಮನೆ ಯಾರಾದ್ರೂ ಹೇಳ್ತಾರೆ, ಅವೆಲ್ಲ ತಲೆ ಕೆಡ್ಸ್ಕೊಬಿಡಿ. ಈ ನಮ್ಮ ಕಾಂಪೌಂಡರ್ಗಳು ಜಾಸ್ತಿ ಹೇಳ್ತಾರೆ. ಡಾಕ್ಟರ್ ಹೇಳೋದು ಕೇಳಿ, ಕಾಂಪೌಂಡರ್ ಹೇಳೋದು ಕೇಳಬೇಡಿ. ಅಲ್ಲಿ ಶನಿ ಮನೇಲಿದ್ದಾನೆ, ಅವ್ರ ಮನೇಲಿದ್ದಾನೆ. ಮಂಗಳ ಶನಿ ಒಳ್ಳೇದೇ ಯಾವಾಗಲೂ. ಯಾಕಂದರೆ ಅದರಲ್ಲಿ ಡಿಸಿಪ್ಲಿನ್ ಜಾಸ್ತಿ ತರಿಸ್ತಾನೆ, ನ್ಯಾಯಯುತವಾಗಿರ್ತಾನೆ, ಡೈರೆಕ್ಟಾಗಿ ಹೇಳ್ತಾರೆ. ಯಾವಾಗಲೂ ಒಳ್ಳೇದು. ಡೈರೆಕ್ಟಾಗಿ, ಫಾಸ್ಟಾಗಿ, ಸ್ಟ್ರೈಟಾಗಿ ಮಾತಾಡೋರು ಮನಸ್ಸಲ್ಲಿ ಏನು ಇಟ್ಕೊಂಡಿರಲ್ಲ. ಈ ಬುಧ ಇರ್ತಾವಲ್ಲ, ಬುಧ ಬಹಳ ಡೇಂಜರು. ಇವತ್ತು ನಮ್ಮ ಲೋಕದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆ, ಕನ್ನಿಂಗ್ನೆಸ್ ಎಲ್ಲ ಬರೋದೇ ಬುಧ. ನಾವು ರಾಹುನ ಬೈತೀವಿ,
ಕೇತುನ ಬೈತೀವಿ, ಶನಿನ ಬೈತೀವಿ, ಹಂಗಿದೆ ಹಿಂಗಿದೆ ಅಂತ. ಫಸ್ಟ್ ನಾವು ಬುಧನ ಬೈಬೇಕು. ಯಾಕಂದ್ರೆ ಬುಧ ಅಲ್ಪಜ್ಞಾನ, ಅಲ್ಪಜ್ಞಾನ, ಅರ್ಥ ಮಾಡ್ಕೊಳ್ಳಿ, ಅಲ್ಪಜ್ಞಾನ, ಹೆಚ್ಚು ಬುದ್ಧಿ. ಅದಕ್ಕೆ ಬುಧನ್ನ ಯಾವ ರಾಶಿಲೂ ಇಟ್ಕೊಳ್ಳಿಲ್ಲ ಯಾರು, ಯಾವ ಗ್ರಹನ ಇಟ್ಕೊಳ್ಳಲ್ಲಪ್ಪ, ಏನು ತರಲ ಏನು, ನಮ್ಮ ಹತ್ರ ಕಲಿತು ನಮಗೆ ಟೋಪಿ ಆಗ್ತಾನೆ. ಅದಕ್ಕೆ ಬುಧನ ಸ್ಟೂಡೆಂಟ್ಸ್ ಅಂತ ಹೇಳಿದ್ದಾರೆ, ಅವ್ರ ಟೀಚರ್ ಅಂತ ಬರೋದೇ ಇಲ್ಲ. ನೆನೆ ತಾನೇ ಟೀಚರ್ ಇದ್ದಾರೆ. ಅದಕ್ಕೆ ಬುಧ ಟೀಚರು ತುಂಬ ಚೆನ್ನಾಗಿ ಗೌರವತೆಯಿಂದ ಇದ್ದು ಬುದ್ಧಿ ಜಾಸ್ತಿ ಯೂಸ್ ಮಾಡ್ದಲೆ ಜ್ಞಾನವನ್ನು ಹೆಚ್ಚು ಪಡಿಬೇಕು ಅನ್ನೋದು ಇರುತ್ತೆ. ಅದಕ್ಕೆ ಬುಧ ಗುರುವಿನ ಮನೆಯಲ್ಲಿ ನೀಚ, ಗುರುವಿಗೆ ತಿರುಮಂತ್ರ ಆಗ್ತಕ್ಕಂಥ ಗ್ರಹ ಬುಧ. ಬುಧ ಯಾರಿಂದ ಹುಟ್ಟಿರೋದು ಎಲ್ಲರಿಗೂ ಅದು ಮೈಥಾಲಜಿ ಕತೆ, ಅದೊಂದು ಸ್ಟೋರಿ, ಅದು ಬಿಡಿ, ಅದು ಆಮೇಲೆ ನೆಕ್ಸ್ಟ್ ಇನ್ನೊಂದು ಟಾಪಿಕಲ್ಲಿ ಇನ್ನೊಂದು ಎಪಿಸೋಡಲ್ಲಿ ಹೇಳೋಣ. ಇಲ್ಲಿ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ, ಬುಧ 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 ಅಂತಾರೆ, ಬುಧ ಚುರುಕು ಗಿರ್ಕು. ಏನು ಚುರುಕು ಏನು ಮಾಡೋದು? ಗುರುವಿನ ಮನೆಯಲ್ಲೇ ನೀಚ. ಎಲ್ಲಿ ಜ್ಞಾನ ಕೊಟ್ಟಿರ್ತಾನೋ ಗುರು, ಅವ್ರಿಗೆ ತಿರುಮಂತ್ರ. ಬಹಳಷ್ಟು ಕಡೆ ಗುರುವಿಗೆ ತಿರುಮಂತ್ರ ಅಂತ ಹೇಳ್ತಾರಲ್ಲ, ಅದು ಬುಧನಿಗೆ. ಸೊ ಅದಕ್ಕೆ ಬುಧನಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡಲ್ಲ. ಅದಕ್ಕೆ ಆ ಬುಧನಿಗೆ ಎಲ್ಲಿಟ್ಟಿರ್ಬೇಕು ಅಲ್ಲಿಟ್ಟಿರ್ಬೇಕು ಅಂತ ಹೇಳಿ ಅವನ ಮನೇಲೇ ಇಟ್ಟಿರ್ತಾರೆ. ಎಲ್ಲಿ? ಕನ್ಯಾ ರಾಶಿ. ಕನ್ಯಾ ರಾಶಿಲಿ ಬುಧ ಉಚ್ಚ. ನಿನ್ನ ಬುದ್ಧಿ ನಿನ್ನ ಮನೇಲಿ ಇಟ್ಕೋ, ಇಲ್ಲಿ ಪ್ರದರ್ಶಿಸ್ ಬರಬೇಡ ಅಂತ ಎಲ್ಲರೂ ಹೇಳ್ತಾರಲ್ಲ, ಹಂಗೆ. ಯಾಕಂದ್ರೆ ಯಾವಾಗಲೂ ಈ ಭಾಳ ಸ್ಟೂಡೆಂಟ್ಸ್ ಇರ್ತಲ್ಲ, ಭಾಳ ಸ್ಮಾರ್ಟ್ ಆಗಿಬಿಡ್ತೀವಿ. ಗುರು ಒಂದು ಜ್ಞಾನದಿಂದ ಹೇಳ್ತಾ ಇರ್ತಾನೆ, ತಪ್ಪಾಗುತ್ತೆ. ಒಂದು ಸಭೆಯಲ್ಲಿ ಮಾತಾಡ್ಬೇಕಾದ್ರೆ ತಪ್ಪಾಗುತ್ತೆ. ಅಲ್ಲಿರ್ತಕ್ಕಂಥವನು ಒಂದು ರೀತಿ ಇಂಡೈರೆಕ್ಟ್ ಗುರು ಅನ್ನಿಸ್ಕೊತಾನೆ ಒಂದು ಸರೌಂಡಿಂಗಲ್ಲಿ. ನಂಗೆಲ್ಲ ಚೆನ್ನಾಗಿ ಗೊತ್ತು, ನಾನೆಲ್ಲ ಎಷ್ಟೊಂದು ಕಳಿಸ್ತೀನಿ, ಎಷ್ಟೊಂದು ಮಾಡ್ತೀನಿ, ಗುರುಗಿನ ನಾವು ಇನ್ನೂ ಏನೇನೋ ಹೊಸ ಪಾಯಿಂಟ್ಸ್ ಕೊಡ್ತೀನಿ ಅಂತ. ಅಲ್ಲಿ ಅವನು ಬುದ್ಧಿವಂತ ಅಂತ ಅಷ್ಟೇ ಹೇಳ್ತಾರೆ. ಭಾಳ ಬುದ್ಧಿವಂತ ಅಪ್ಪ, ಇವನು ಜ್ಞಾನವಂತ ಅಂತ ಹೇಳಲ್ಲ. ಅವ್ನು ಗುರು ಸ್ಥಾನ ಕೊಡಲ್ಲ. ಸುಮ್ಮನೆ ಅವ್ನು ಬೇಷ್ ಅಂತ ಇರ್ತಾನೆ. ಅವ್ನು ಗೊತ್ತಿರಲ್ಲ ಕಾಲು ಎಳಿತಾ ಇರ್ತಾರೆ ಅಂತ. ಅದೇ ಬಳಗದವ್ರ ಸ್ಟೂಡೆಂಟ್ಸ್ ಕಾಲು ಎಳಿತಾ ಇರ್ತಾರೆ. ಕಾಲು ಎಳೆದ್ಬಿಟ್ಟು ಗುರುವಿನ ಮನೆಯಲ್ಲಿ ನೀಚ ಮಾಡ್ಬಿಡ್ತಾರೆ ಅವ್ರನ್ನ. ಇವನು ವೇಸ್ಟ್, ನಮ್ಮ ಹತ್ರ ಅವ್ರಿಗೆಲ್ಲ ಕಿತ್ಕೊಳ್ತಾರೆ. ಯಾಕಂದ್ರೆ ಅದು ಎಲ್ಲ ಬುಧ ಒಟ್ಟಿಗೆ ಇರೋದೆ, ಬುಧಗಳು ಎಲ್ಲ. ಬುಧ ಎಲ್ಲ ಒಟ್ಟಿಗೆ ಇದ್ದಾಗ ಏನಾಗುತ್ತೆ, ಅವನು ಜ್ಞಾನಿ, ಇವನು ಜ್ಞಾನಿ, ಅವನು ಜ್ಞಾನಿ ಅಂತಲ್ಲ. ಅವನು ಬುದ್ಧಿವಂತ, ಇವನು ಬುದ್ಧಿವಂತ, ಇವನು ಅವನಿಗಿನ ಬುದ್ಧಿವಂತ, ಬೇಗ ಅರ್ಥ ಮಾಡ್ಕೊಂಡ ಅಷ್ಟೇ. ನಾಲೆಜ್ ಅನ್ನೋದು ಬರೋದಿಲ್ಲ. ಅಲ್ಲಿ ಗುರುವಿನ ಗುಲಾಮನಾಗಬೇಕು ಅಂತಂದ್ರೆ ಶುಕ್ರನ್ ತರ ಆಗ್ಬೇಕು ಸ್ಟೂಡೆಂಟು. ಅರ್ಥ ಮಾಡ್ಕೊಳ್ಳಿ, ಶುಕ್ರನ್ ತರ ಆಗ್ಬೇಕು ಸ್ಟೂಡೆಂಟು. ಅದಕ್ಕೆ 2 ಸ್ಟೂಡೆಂಟು ಗುರುಗೆ, ಒಂದು ಬುಧ, ಒಂದು ಶುಕ್ರ ಸ್ಟೂಡೆಂಟು. ಬುಧ ಕನ್ನಿಂಗು, ಶುಕ್ರ ಕನ್ನಿಂಗ್ ಇಲ್ಲ. ಅವನು ಸ್ಟ್ರೈಟ್ ಫಾರ್ವರ್ಡು ಅಭ್ಯಾಸ ಮಾಡ್ತಾನೆ. ಶಿಷ್ಯಂದ್ರಲ್ಲಿ ಶುಕ್ರನಾಗಬೇಕು, ಬುಧನಾಗಬಾರ್ದು. ನಾನು ಮಾಡ್ತಾ ಇರೋದು ಸರಿನಾ, ಕರೆಕ್ಟಾ ಅಂತ ಹೇಳಿ ಗುರುಗೆ ಸಮರ್ಪಣೆ ಮಾಡಿದ್ರೆ ಅದಕ್ಕೆ ಶುಕ್ರ ಗುರುವಿನ ಮನೆಯಲ್ಲಿ ಉಚ್ಚ. ಅರ್ಥ ಆಯ್ತು ಅನ್ಸುತ್ತೆ. ಇವತ್ತು ನಾನು ಮಂಗಳನ ಪ್ರವೇಶದ ಬಗ್ಗೆ ಮಾತಾಡಬೇಕು, ಬಟ್ ಅದರ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಯಾಕೆಂದ್ರೆ ಶುಕ್ರ ಹುಚ್ಚನಾಗ್ಬಿಟ್ಟಿದ್ದಾನೆ, ಬುಧ ಹುಚ್ಚ ಆಗ್ಬಿಟ್ಟಿದ್ದಾನೆ, ಎಲ್ಲ ಹುಚ್ಚು ಮಾತುಗಳೇ. ಅಲ್ಪ ಜ್ಞಾನ ಇಟ್ಕೊಂಡಿರೋರೇ ಜ್ಯೋತಿಷ್ಯದಲ್ಲಿ ಮಾತಾಡ್ತಾ ಇರ್ತಾರೆ. ಅದೇನಕ್ಕಿದೆ, ಆ ಒಂದು ಗ್ರಹ ಏನಕ್ಕಲ್ಲಿ ಕೂತಿದೆ, ವೈಜ್ಞಾನಿಕವಾಗಿ, ಹಾಗೆ ನಮ್ಮ ಲೌಕಿಕವಾಗಿ, ಆಧ್ಯಾತ್ಮಿಕವಾಗಿ ಯಾಕಲ್ಲಿ ಕೂತಿದೆ. ಶುಕ್ರ ಬಹಳ ಉಚ್ಚ ಸ್ಥಾನದಲ್ಲಿದ್ದಾನೆ, ಸೂಪರ್, ದುಡ್ಡು ಬರ್ತೇನೋ. ಜ್ಞಾನ ಪಡೆಯೋಕ್ಕೆ ಬೆಸ್ಟ್ ಕಾಂಬಿನೇಷನ್. ಇಲ್ಲಿ ಬುಧನಿಗೆ ಅಲ್ಲಿ ನೀಚ ಕೊಟ್ಟಿದ್ದಾರೆ. ಅದೇ ಮೀನರಾಶಿಲಿ 2 ಗ್ರಹನ ಕೂರಿಸಿ ಬುಧನ ನೀಚ ಅಂತಾರೆ, ಶುಕ್ರನ ಉಚ್ಚ ಅಂತಾರೆ. ಯಾಕಂದ್ರೆ ಇಬ್ರು ಸ್ಟೂಡೆಂಟ್ಸ್ ಗುರುವಿನತ್ತ ಹೋದಾಗ ಬುಧನ್ನ ಕಪಟ. ಯಾಕಂದ್ರೆ ಗುರುವಿನ ಕಾಲೆಳಿತಕ್ಕಂಥದ್ದೇ ಬುಧ. ಸಭೆಯಲ್ಲಿ ಗುರುಗಳು ಅವ್ರ ಜ್ಞಾನ ಅಪಾರ. ಆ ಜ್ಞಾನ ಅಪಾರದಲ್ಲಿ ಏನಾಗುತ್ತೆ, ಮಾತಾಡ್ಬೇಕಾದ್ರೆ ಕೆಲವು ತಪ್ಪುಗಳು ನಡೆಯುತ್ತೆ. ಯಾಕಂದ್ರೆ ಅವ್ರ ಜ್ಞಾನದಿಂದ ಮಾತಾಡ್ತಾರೆ, ಬುದ್ಧಿಯಿಂದ ಮಾತಾಡಲ್ಲ. ಈ ಒಂದು ಸಭೆಗೆ ಬುದ್ಧಿ ಹೆಂಗ್ ಯೂಸ್ ಮಾಡೋದು, ಹೆಂಗೆ, ಅದು ಚುರುಕತನ, ಅದು ಹಾಸ್ಯ ಪ್ರವೃತ್ತಿ ಬರುತ್ತೆ. ಯಾರು ಜ್ಞಾನವನ್ನು ಉಪಯೋಗಿಸಿ ಅದರಲ್ಲಿ ತರ್ಕವನ್ನು ತಂದು, ಯಾರು ಜ್ಞಾನವನ್ನು ಪಡೆದು ತರ್ಕವನ್ನು ತಂದು ಬುದ್ಧಿವಂತಿಕೆಯಿಂದ ಹೇಳ್ತಕ್ಕಂಥದ್ದೇ ಹಾಸ್ಯ.
ನಮ್ಗಲ್ಲಿರ್ತಕ್ಕಂಥ ಜ್ಞಾನನೇ ತಗೊಂಡು ಅದನ್ನ ಹಾಸ್ಯ ಮಾಡಿ ಕಳಿಸ್ತಾರೆ. ಓ ಸಖತ್ತಲ್ಲ, ಸಖತ್ ಬುದ್ಧಿ ಅಲ್ಲ ಅವನಿಗೆ, ಅದು ಹಾಸ್ಯಕ್ಕೆ ಬುದ್ಧಿ, ಇದು ಬೇರೆ. ಸೊ ಗುರು ಅವನ ಒಂದು ಪ್ರವಚನದಲ್ಲಿ ಅಥವಾ ಒಂದು ತರಗತಿಗಳಲ್ಲಿ ಕೆಲವೆಲ್ಲ ತಪ್ಪುಗಳು ನಡೀತಾ ಇರುತ್ತೆ, ಹೇಳ್ತಾ ಇರ್ತಾರೆ, ಏನೋ ಮಿಸ್ಟೇಕ್ ಓದಿರ್ತಾರೆ, ಒಂದು ಸ್ವಲ್ಪ ಆ ಕಡೆ ಈ ಕಡೆ ಮಿಸ್ಟೇಕ್ ಆಗುತ್ತೆ. ಯಾಕಂದ್ರೆ ಅವನು ಬುದ್ಧಿಯಿಂದ ಯೂಸ್ ಮಾಡಲ್ಲ, ಈ ಜನಗಳನ್ನ ವಿನ್ ಮಾಡಬೇಕು ಅನ್ನೋದಲ್ಲ. ಗುರುವಿನ ತತ್ವ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಮನಸ್ಸನ್ನು ಗೆಲ್ಲಬೇಕು ಅಂತಲ್ಲ, ನನ್ನಲ್ಲಿರ್ತಕ್ಕಂಥ ಜ್ಞಾನವನ್ನು ಅವ್ರಿಗೆ ಹಂಚಬೇಕು, ನನ್ನಲ್ಲಿರ್ತಕ್ಕಂಥ ಜ್ಞಾನವನ್ನು ಹಂಚಬೇಕು ಅಷ್ಟೇ. ಆ ತಪ್ಪು ಒಪ್ಪುಗಳು ಹೆಚ್ಚಾಗಿ ಗುರುಗೆ ಬರುತ್ತೆ, ನಿಂದನೆಗಳು ಎಲ್ಲ ಗುರುಗಳಿಗೆ ಇರುತ್ತೆ. ಅದಕ್ಕೆ ಸನ್ಮಾನ ಮಾನ ಎಲ್ಲ ಗುರುಗಿರೋದು, ಬುಧನಿಗೆ ಹೇಳಲ್ಲ. ಗುರುವಿಗೆ ಮಾನ ಸನ್ಮಾನ ಎರಡೂ ಹೇಳೋದು. ಆ ಸನ್ಮಾನ ಮಾಡೋದು ಶುಕ್ರ, ಅವಮಾನ ಮಾಡೋದು ಬುಧ. ಅದಕ್ಕೆ ಬುಧ ನೀಚ. ಅದಕ್ಕೆ ಸ್ಟೂಡೆಂಟ್ಗಳು ಗುರುವಿಗೆ ಒಗ್ಗಟ್ಟಾಗಿರೋದು ಎರಡು ಪಂಗಡ. ಒಂದು ಬುಧನ ಮೈಂಡಲ್ಲಿ ಇದ್ರೆ ಒಗ್ಗಟ್ಟು ಬರಲ್ಲ, ಅವ್ರಿಗೆ ಗುರು ಹತ್ರ ಬರಲ್ಲ. ಅವರು ಬರ್ತಾರೆ, ತರಗತಿಗಳಲ್ಲಿ ಕುತ್ಕೋತಾರೆ, ಹೋಗ್ತಾರೆ. ಶುಕ್ರನ ಒಂದು ಮೈಂಡ್ ಸೆಟ್ ಇದ್ರೆ ಜೊತೆಲಿರ್ತಾರೆ, ಅವ್ರಿಗೆ ಏನು ಬೇಕು ಅವರು ಕೂಡ ಮುಂದೆ ಶುಕ್ರಾಚಾರ್ಯರೇ ಆಗ್ತಾರೆ ಹೊರತು ಈ ಬುಧನಿಗೆ ಯಾವ ಒಂದು ಸ್ಥಾನನೂ ಕೊಟ್ಟಿಲ್ಲ. ಅದಕ್ಕೆ ಎರಡು ದೈತ್ಯ ಗುರು ಅಂತ ಹೇಳಿದ್ದಾರೆ. ಶುಕ್ರಾಚಾರ್ಯ ಪ್ರಿನ್ಸಿಪಲ್ ಬೇರೆ, ಆದ್ರೆ ಪ್ರಿನ್ಸಿಪಲ್ಸ್ ಇದ್ರು ಕೂಡ ಎರಡು ಗುರುಗಳು ಅಂತ ಹೇಳ್ತಾರೆ. ಒಂದು ಗುರುಗ್ರಹ, ಇನ್ನೊಂದು ಶುಕ್ರಾಚಾರ್ಯ, ಅವರು ಗುರುಗಳಾದ್ರು. ಬುಧನಿಗೆ ಯಾವ ಗುರು ಸ್ಥಾನನೂ ಕೊಟ್ಟಿಲ್ಲ, ಯಾಕಂದ್ರೆ ಅವನು ಕನ್ನಿಂಗ್ನೆಸ್ ಇಂದ ಇದ್ದ. ಗುರು ಹತ್ರ ಕಲಿತೆ, ಗುರು ತಿರುಮಂತ್ರ ಮಾಡ್ತಾ ಇದ್ದಾಗ ಅವನಿಗೆ ಒಂದು ಸಣ್ಣ ಬಳಗ ಸಿಗ್ಬೋದಷ್ಟೇ. ಜ್ಞಾನ ಅಪಾರ, ಮುಕ್ತಿ ಜನ್ಮದಲ್ಲಿ ಸಿಗಲ್ಲ. ಅದಕ್ಕೆ ಬುಧ ಗುರುವಿನ ಮನೆಯಲ್ಲಿ ನೀಚ, ಶುಕ್ರ ಉಚ್ಚ. ಅದೇ ಆಪೋಸಿಟ್ ತಗೊಳ್ಳಿ, ಬುಧನ ಮನೆಯಲ್ಲಿ ಅದೇ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೋತಾ ಇರ್ತಾರೆ. ಒಬ್ಬ ಬಹಳ ಟ್ಯಾಲೆಂಟೆಡ್ ಆಗಿ ಬಹಳ ಒಂದು ಜ್ಞಾನದಿಂದ ಒಬ್ಬರು ಮಾತಾಡಿದ್ರೆ ಆ ಪಕ್ಕದಲ್ಲಿರ್ತಕ್ಕಂಥ ಫ್ರೆಂಡ್ಸ್ ಸ್ಟೂಡೆಂಟ್ಸ್ ಏನು ಹೇಳ್ತಾನೆ ಅವನು, ಕಾಲೆಳೆಯತಕ್ಕಂಥ ಬುದ್ಧಿ ಬುಧನದು. ಅದಕ್ಕೆ ಶುಕ್ರ ಅವನ ನಿಜವಾದ ಜ್ಞಾನನ ಗುರುವಿನ ಹತ್ರ ಪ್ರದರ್ಶಿಸಬೇಕು. ಅದನ್ನೇ ಕನ್ಯಾ ರಾಶಿಯಲ್ಲಿ ಶುಕ್ರ ಏನಾದ್ರು ಪ್ರದರ್ಶಿಸಕ್ಕೆ ಹೋದ್ರೆ ಅದು ನೀಚತ್ವ. ಅಲ್ಲಿ ಬುಧ ಉಚ್ಚ, ಇದು ನನ್ನ ಮನೆ, ನಾನು ಅಷ್ಟೇ, ನಾನು ಬುದ್ಧಿವಂತಿಕೆ. ಯಾಕಂದ್ರೆ ಅವ್ರಿಗೆ ಸೂಪರ್ ಅಂತ ಹೇಳ್ಬೇಕು ಎಲ್ಲ ಸ್ಟೂಡೆಂಟ್ಸ್ ಅಷ್ಟೇ. ಅವನ್ನ ನೀವು ಗುರುಗೂ ಮಾಡೋದೇ ಇಲ್ಲ, ಅದು ಆಕ್ಚುಲಿ ನೀಚತ್ವಕ್ಕೆ ಹೋಗುತ್ತದು ಕೊನೆಗೆ. ಅದಕ್ಕೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಎಲ್ಲವನ್ನು ತಾನಾಗೆ ತಾನು ಕಲ್ತಾಗ ಗುರು ಆಗ್ತಾನೆ. ಒಂದು 4 ಜನ ಗೊತ್ತಿರ್ತಕ್ಕಂಥವ್ರ ಹತ್ರ ಹೋಗಿ ಹೇಳಿದ್ರೆ ಅದು ಗುರು ಆಗಕ್ಕೆ ಸಾಧ್ಯ ಇಲ್ಲ. ಅದು ಶಾರ್ಟ್ ಟರ್ಮ್ ಗೇನ್ ಇರುತ್ತೆ, ಲಾಂಗ್ ಟರ್ಮ್ ಲಾಸ್ ಇರುತ್ತೆ. ಇದು ಬಹಳ ಇಂಪಾರ್ಟೆಂಟ್. ಆಮೇಲೆ ಗುರು ಯಾವಾಗ ಒಂದು ತಪ್ಪು ಮಾಡ್ತಾನೆ ಅದನ್ನ ಹೈಲೈಟ್ ಮಾಡಿ ತೋರಿಸ್ತಕ್ಕಂಥದ್ದು, ಮಿಸ್ಟೇಕ್ ಮಾಡಿದ್ದೀರಾ ಅಂತ ಪಿನ್ ಪಾಯಿಂಟ್ ಮಾಡಿ ತೋರಿಸ್ತಕ್ಕಂಥದ್ದು, ಒಂದು ಗುರುಗೆ ಇದು ಹಿಂಗೆ ಹಂಗೆ ಅಂತ ತಪ್ಪು ಹಿಡಿತಕ್ಕಂಥದ್ದು ಬುಧ. ಅದಕ್ಕೆ ಬುಧ ಗ್ರಹಮಂಡಲದಲ್ಲಿ ಯಾವುದೇ ಸ್ಥಾನ ಕೊಟ್ಟಿಲ್ಲ. ಅವ್ರನ್ನ ತಗೊಂಡಾಗ ಎಲ್ಲಿ ಹಾಕಿದ್ದಾರೆ ಅಂದ್ರೆ ವ್ಯಾಪಾರಕ್ಕೆ ಹಾಕಿದ್ದಾರೆ. ಯಾಕಂದ್ರೆ ವ್ಯಾಪಾರಂ ದ್ರೋಹ ಚಿಂತನಂ ಅಷ್ಟೇ. ಬುಧನಂತ ಸ್ಟೂಡೆಂಟ್ಸ್ ಯಾರು ಇದ್ರೆ ಯಾವುದೇ ರಂಗದಲ್ಲಿ ಅವರು ಡಾಕ್ಟರ್ ಇರಲಿ, ಇಂಜಿನಿಯರ್ಸ್ ಇರಲಿ, ಎಲ್ಲ ಇರಲಿ, ಕನ್ನಿಂಗ್ ಅವ್ರು ಹುಟ್ಟುತ್ತಾರೆ ಹೊರತು ಒಳ್ಳೆಯವರು ಜ್ಞಾನವಂತರು ಹುಟ್ಟೋದಿಲ್ಲ. ಸೊ ಮಂಗಳ ಆ ಧೈರ್ಯವಾಗಿರ್ತಕ್ಕಂಥ ಒಂದು ಗ್ರಹ ಸ್ವಲ್ಪ ಬುದ್ಧಿಗೆ ಕೈ ಕೊಟ್ಬಿಟ್ರೆ ಮೆತ್ತಿಗೆ ನನಗೆ ಯಾಕೆ ಬೇಕು, ಆ ಕಡೆಯಿಂದ ಶೂಟ್ ಮಾಡಲು ನಾನು ಸತ್ತೋಗ್ತೀನಿ, ಮೆತ್ತಗೋಗಿ ಮರದ ಹತ್ರ ಹೌಚ್ಕೊಳ್ಳೋದು. ಯಾಕಂದ್ರೆ ಮಂಗಳನಿಗೆ ಬುಧನ ಕ್ಯಾರೆಕ್ಟರಿಸ್ಟಿಕ್ಸ್ ಮಿಕ್ಸ್ ಆದ್ರೆ ಧೈರ್ಯದಿಂದ ಹೋಗೋದಿಲ್ಲ, ಕಪಟದಿಂದ ಹೋಗಿ ಇದು ಮಾಡೋದು. ಮಂಗಳ ಮತ್ತೆ ಒಂದು ಬುಧನ ಒಂದು ಸಂಯೋಗ ಇಲ್ಲಿ ರಾಶಿ ಪ್ರಕಾರ ತಗೊಳ್ತೀವಿ. ಸೊ ಮೇಷ ಲಗ್ನದವ್ರು ತಗೋಣ. ಮೇಷ ಲಗ್ನದವ್ರಿಗೆ ಹೇಗಿದೆ ಈ ಸತಿ ಅಂತ ನೋಡೋಣ. ಇದು 22 ಅಕ್ಟೋಬರ್ವರೆಗೂ ಹೇಗಿರುತ್ತೆ? ವಿದ್ಯಾರ್ಥಿಗಳಿಗೆ ಸ್ವಲ್ಪ ನೆಗೆಟಿವ್ ಕಾಂಬಿನೇಷನ್ಸ್ ಇದೆ. ಹೆಚ್ಚಾಗಿ ಅವರು ವಿದ್ಯಾಭ್ಯಾಸದ ಮೇಲೆ ಗಮನ ಕೊಡಲ್ಲ. ಹಾಗೆ ಈ ಒಂದು ವ್ಯಸನಗಳಿಗೆ ಒಳಗಾಗ್ತಾರೆ. ನಾಟ್ ಎ ಗುಡ್ ಕಾಂಬಿನೇಷನ್. ಜಾಬ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಎಕ್ಸಲೆಂಟ್, ಹೊಸ ಕೆಲಸ ಸಿಗ್ಬೋದು, ಕೆಲಸದಲ್ಲಿ ಒಳ್ಳೆ ಅನುಕೂಲಕರ, ಎಲ್ಲನೂ ಚೆನ್ನಾಗಿರುತ್ತೆ, ಫಸ್ಟ್ ಕ್ಲಾಸ್ ಆಗಿರುತ್ತೆ. ಅವಾಗ ಸ್ವಲ್ಪ ಅಡಚಣೆಗಳು ಸ್ವಲ್ಪ ಲೈಟ್ ಆಗಿರುತ್ತೆ, ಬಟ್ ನಾಟ್ ಟು ವರಿ. ಇದು 22 ಅಕ್ಟೋಬರ್ವರೆಗೂ ನಿಮಗೆ ದಶಾದಲ್ಲಿ ಭುಕ್ತಿಯಲ್ಲಿ ಮಂಗಳ ಬಂದಿರಬೇಕು. ದಶಾ ಮತ್ತೆ ಭುಕ್ತಿಗಳಲ್ಲಿ ಮಂಗಳ ಬಂದಿರಬೇಕು, ಅದು ಬಹಳ ಇಂಪಾರ್ಟೆಂಟ್. ಹಾಗೆ ಬಿಸ್ನೆಸ್ ಅಲ್ಲೂ ಕೂಡ ಸ್ವಲ್ಪ ಚೆನ್ನಾಗಿ ಹಣ ಬರುತ್ತೆ, ಟೆನ್ಷನ್ ಮಾಡ್ಕೊಳ್ಳಂಗಿಲ್ಲ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ, ನಾಟ್ ಗುಡ್. ವೈವಾಹಿಕ ಜೀವನದಲ್ಲಿ ಚೆನ್ನಾಗಿಲ್ಲ, ವೆರಿ ಬ್ಯಾಡ್ ಕಾಂಬಿನೇಷನ್. ಆರೋಗ್ಯದಲ್ಲೂ ಸ್ವಲ್ಪ ಚೆನ್ನಾಗಿಲ್ಲ. ಇವೆರಡು ಏರಿಯಾದಲ್ಲಿ ಸ್ವಲ್ಪ ನೋಡಿಕೊಂಡ್ರೆ ಇನ್ನು ಮಿಕ್ಕ ಏರಿಯಾದಲ್ಲಿ ಚೆನ್ನಾಗಿರುತ್ತೆ. ಇದು ಮೇಷರಾಶಿಯ ಒಂದು
ವಿಚಾರ. ನೆಕ್ಸ್ಟ್ ವೃಷಭ ರಾಶಿಗೆ ಹೋಗೋಣ. ವೃಷಭ ರಾಶಿ, ವೃಷಭ ರಾಶಿ, ಈ ವೃಷಭ ರಾಶಿ ಅಂತಂದ್ರೆ ನಾನು ಲಗ್ನ ಅಂತ ತಗೊಳ್ಳಿ ದಯವಿಟ್ಟು, ಯಾಕಂದ್ರೆ ಲಗ್ನದಿಂದನೇ ಎಲ್ಲ ಕ್ಯಾಲ್ಕುಲೇಟ್ ಮಾಡೋದು. ರಾಶಿ ಅದು ಲಗ್ನವಾಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಎಲ್ಲ ರಾಶಿನೇ ಅಲ್ವಾ, ನಿಮ್ಮ ಲಗ್ನ ಬೇರೆ. ವೃಷಭ ರಾಶಿಯಲ್ಲಿ ಯಾರ್ಯಾರ್ದು ವೃಷಭ ಲಗ್ನ ಆಗಿರುತ್ತೆ ಅವ್ರು ಕನ್ಸಿಡರ್ ಮಾಡಿ. ವೃಷಭ ಲಗ್ನದವ್ರು ತಗೊಳ್ಳೋಣ. ಲಗ್ನಕ್ಕೆ ಯಾರು ಜ್ಯೋತಿಷ್ಯ ಕರೆಕ್ಟಾಗಿ ನೋಡಲ್ವೋ ಅವರು ಕಾಂಪೌಂಡ್ರು. ಇಲ್ಲಿ ನಾನು ಡಿವೈಡ್ ಮಾಡ್ಬಿಟ್ಟಿದ್ದೀನಿ. ಕಂಪ್ಲೀಟ್ ಜ್ಯೋತಿಷ್ಯ ತಗೊಂಡು ಎಲ್ಲ ಕರೆಕ್ಟಾಗಿ ಸ್ಪಷ್ಟವಾಗಿ ಈ ಥರ ನಾನು ಹೇಳಿದ್ನಲ್ಲ, ಉಚ್ಚ ನೀಚೆ ಹೇಗೆ ಬರುತ್ತೆ ಸೈಂಟಿಫಿಕ್ ಆಗಿ ಹೇಳ್ತೀವಿ. ಅವರೆಲ್ಲ ಡಾಕ್ಟ್ರು. ಇನ್ನು ಮಿಕ್ಕಿದ್ದು ಅಲ್ಲಿ ನೀಚೆ ಆಗ್ಬಿಟ್ಟಿದೆ, ಇಲ್ಲಿ ನೀಚೆ ಆಗ್ಬಿಟ್ಟು, ಅಲ್ಲಿ ಪೂಜೆ ಮಾಡಿಸಿ, ಇಲ್ಲಿ ಪೂಜೆ ಮಾಡಿಸಿ, ಅಲ್ಲೋಗಿ ಇಲ್ಲೋಗಿ, ಅದಾಕಿ ಇದಾಕಿ, 30,000 ಕೊಡಿ, 20,000 ಕೊಡಿ, 50,000 ಕೊಡಿ, ನಿಮ್ದು ನಿರ್ನಾಮ ಮಾಡ್ಬಿಡ್ತೀವಿ. ಎರಡಿದೆ ವರ್ಡಲ್ಲಿ, ಕನ್ನಡದಲ್ಲಿ. ನಿರ್ಮಾಣ, ನಿರ್ನಾಮ, ಎಲ್ಲ ಎವ್ರಿಥಿಂಗ್ ಸ್ಟಾರ್ಟ್ಸ್ ವಿತ್ ಎನ್. ಯಾವ್ದಾಗ್ತಾರೆ ನೋಡೋಣ. ಸೊ ಎಲ್ಲ ದುಡ್ಡು ಕೊಟ್ಟು ಯಾವುದು ಚೇಂಜ್ ಆಗಲ್ಲ. ಕಲಿಯುಗದಲ್ಲಿ ಏನು ಚೇಂಜ್ ಆಗಲ್ಲ. ಈ ಅಸ್ಟ್ರಾಲಜಿ ಅದಕ್ಕೆ ವರ್ಲ್ಡ್ ವೈಡ್ ಹೋಗೋಕ್ಕಾಗಲ್ಲ. ಯಾಕಂದ್ರೆ ನಾವಿಲ್ಲಿ ನಿರ್ಮಾಣ ಮಾಡಿದ್ರೆ ಹೊರದೇಶಕ್ಕೆ ಮತ್ತು ಹೊರ ರಾಷ್ಟ್ರದ ಒಂದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಅಸ್ಟ್ರಾಲಜಿ ಬೆಳೆಯುತ್ತೆ. ನಿರ್ನಾಮ ಮಾಡಿದ್ರೆ ಇಲ್ಲಿರೋ ಜನಗಳೇ ಇಷ್ಟಪಡಲ್ಲ. ಎಷ್ಟು ಜನ ಇಷ್ಟಪಡ್ತಾರೆ, ಎಷ್ಟು ಜನ ಹುಡುಗರು ಇಷ್ಟಪಡ್ತಾರೆ. ಬರೀ ಸುಳ್ಳು ಅಂತಾರೆ. ನಾನು ಕೇಳಿದ್ರು ಅಂತ ನಮ್ಮದೇ ಹೇಳ್ತಾರೆ ಹುಡುಗರು. ಇನ್ನು ಬೇರೆ ಲೆವೆಲಲ್ಲಿ ಎಷ್ಟಿರುತ್ತೆ, ಇಷ್ಟೊಂದು ಐಡಿಯಾಸ್ ಕೊಟ್ಟು ಹಿಂಗಿದೆ ಅಂತ ಹೇಳಿದ್ರು ಕೂಡ ಎಷ್ಟು ಜನ ಏನು ನೋಡೋಣ. ಯಾಕೆ 98% ತುಂಬೋಗ್ಬಿಟ್ಟಿದೆ ಕಾಂಪೌಂಡ್ರು, ಇನ್ನು 2% ಅಷ್ಟೇ. ಆಲ್ ಅಸ್ಟ್ರಾಲಜರ್ಸ್ ಆರ್ ಡಿಫರೆಂಟ್. ಸುಮ್ಮನೆ ಶಾಸ್ತ್ರ ಹೇಳೋರ್ದೆಲ್ಲ ಅಸ್ಟ್ರಾಲಜರ್ಸ್ ಆಗಕ್ಕೆ ಸಾಧ್ಯ ಇಲ್ಲ. ಅಸ್ಟ್ರಾಲಜರ್ಸ್ಗೆ ಅಸ್ಟ್ರಾನಮಿ ಬಗ್ಗೆ ಗೊತ್ತಿರಬೇಕು. ಯಾಕೆ ಒಂದೊಂದು ಗ್ರಹ ಈ ಥರ ಉಚ್ಚ ಕೊಟ್ಟಿದ್ದಾರೆ, ಸೈಂಟಿಫಿಕ್ ರೀಸನ್ಸ್, ಸ್ಪಿರಿಚುವಲ್ ರೀಸನ್ಸ್, ಆಮೇಲೆ ಫಿಸಿಕಲ್ ರೀಸನ್ಸ್ ಎಲ್ಲವೂ ಅರ್ಥ ಆಗಿರೋನು ಮಾತ್ರ ಊರವ್ರು ಎಲ್ಲರ ಹತ್ರ ಹೋಗ್ತಾರೆ. ನೀವು ಆ ಕಾಯಿಲೆ ಬಂದಿದ್ರೆ ಒಳ್ಳೆ ಡಾಕ್ಟರ್ ಹುಡುಕ್ತೀರಾ. ನಿಮ್ಮ ಬದುಕುಗಳಿಗೆ ಎಲ್ಲೆಲ್ಲೋ ಕಾಂಪೌಂಡರ್ ಹತ್ರ ಹೋಗ್ತೀರಾ. ಬದುಕುಗಳು ನೋಡೋಕ್ಕೆ ಕಾಂಪೌಂಡರ್ ಹತ್ರ ಹೋಗ್ತೀರಾ. ಕಾಯಿಲೆ ಬಂದಾಗ ಇಲ್ಲ ಒಳ್ಳೆ ಡಾಕ್ಟ್ರು, ಒಳ್ಳೆ ಹಾಸ್ಪಿಟ್ಲು. ಇದನ್ನು ಕ್ಲಿಯರ್. ನಮಗೊಬ್ರು ಆ ಡಾಕ್ಟರ್ ಗೊತ್ತು, ಸಖತ್ತಾಗಿ ಟ್ರೀಟ್ ಮಾಡ್ತಾರೆ, ಅಲ್ಲಿಗೆ ಕರ್ಕೊಂಡು ಹೋಗೋಣ, ಅಂಥ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಅಲ್ಲಿ ಎಫಿಷಿಯೆಂಟ್ ಡಾಕ್ಟರ್ಸ್ ಇದ್ದಾರೆ. ದಟ್ ಈಸ್ ವಾಟ್ ಈಸ್ ದಿ ಬಿಗ್ಗೆಸ್ಟ್ ಐರನಿ. ಇವತ್ತಿನ ದಿವಸ ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಎಲ್ಲ ಬುಧನಂತವ್ರು ಜಾಸ್ತಿ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಭಾಳ ಬುದ್ಧಿವಂತರು. ಇಲ್ಲಿ ನಾವು ಇಲ್ಲಿ ಹೇಳಿದ್ರು ಕೂಡ ಇಲ್ಲ ಅವ್ರದ್ದು ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾರೆ. ಈಗ ವೃಷಭ ಲಗ್ನದವ್ರಿಗೆ ಹೋಗೋಣ. ವೃಷಭ ಲಗ್ನದವ್ರಿಗೆ ಎಜುಕೇಷನಲ್ಲಿ ಸ್ವಲ್ಪ ಮಟ್ಟಿಗೆ ಸೋಂಬೇರಿತನ ಬರ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ. ಮತ್ತು ಫ್ರೆಂಡ್ಸ್ ಸರ್ಕಲಲ್ಲಿ ಜಾಸ್ತಿ ಮಿಂಗಲ್ ಆಗ್ತಕ್ಕಂಥ ತೋರಿಸ್ತಾ ಇದೆ. ಇದು 22 ಅಕ್ಟೋಬರ್ವರೆಗೂ ಈ ರೀತಿ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ಮತ್ತು ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಈ ತಿರುಗಾಡ್ತಕ್ಕಂಥವ್ರಿಗೆ ಹೆಚ್ಚು ತಿರುಗಾಡೋದು ಜಾಸ್ತಿ ಇರುತ್ತೆ. ಟ್ರಾನ್ಸ್ಫರ್ ಏನಾದ್ರು ಇತ್ತು ಅಂತಂದರೆ ಸ್ವಲ್ಪ ಟ್ರಾನ್ಸ್ಫರ್ ಬಗ್ಗೆ ಒಂದು ಮಾತುಕತೆ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹೆಚ್ಚು ಜನ ಮೀಟ್ ಮಾಡ್ತಕ್ಕಂಥದ್ದು, ಹೆಚ್ಚು ಸಂಪರ್ಕ ಆಗ್ತಕ್ಕಂಥ, ಹೊಸ ಜನನ ಪರಿಚಯ ಆಗ್ತಕ್ಕಂಥದ್ದು. ಆದರೆ ಆ ಪರಿಚಯದಲ್ಲಿ 3/4% ನಿಮಗೆ ಪರಿಚಯ ಆಗ್ತಕ್ಕಂಥದ್ದು ಈ ಸಂದರ್ಭದಲ್ಲೆಲ್ಲ ಕಳ್ರೆ. ನಮ್ಮ ಜೀವನದಲ್ಲಿ ಸ್ವಲ್ಪ ಯಾರಿಗೆ ಒಂದು 40+ ಆಗಿದೆ, ಸ್ವಲ್ಪ ಹಿಂದೆ ತಿರುಗಿ ನೋಡಿ. ಒಂದು ಟೈಮಲ್ಲಿ ತುಂಬ ಜನ ನಿಮಗೆ ಒಳ್ಳೆಯವ್ರು ಸೇರ್ಕೊಂಡಿರ್ತಾರೆ, ಒಂದು ಟೈಮಲ್ಲಿ ಎಲ್ಲ ಕೆಟ್ಟವ್ರು ಸೇರ್ಕೊಂಡಿರ್ತಾರೆ. ಅದು ಯಾಕೋ ಆ ಟೈಮಲ್ಲಿ ಏನು ಅಂತ ಗೊತ್ತಿಲ್ಲ. ಅವ್ನು ಬಂದ ಮೋಸ ಮಾಡ್ದ, ಇವನು ಬಂದ ಮೋಸ ಮಾಡ್ದ, ಇವಳು ಬಂದ್ಲು ಮೋಸ ಮಾಡ್ದ, ಇವನು ಬಂದ, ಅದು ಎಲ್ಲ ಡಿಸ್ಟರ್ಬೆನ್ಸ್ ಆಗೋಯ್ತಲ್ಲ. ಹಣ ಖರ್ಚಾಯಿತು, ಮನಸ್ಥಿತಿ ಕಟ್ಟಾಯ್ತು. ಅದೊಂದು ಗ್ರಹ ಅದು ಬಂದು ಆಟಾಡ್ಸೋಗಿರುತ್ತೆ. ಮತ್ತು ಅದೇ ಥರನೇ ನಾನು ಹೇಳಿದ್ನಲ್ಲ, ಬುಧನಂತವರು ಬಂದೋಗ್ತಾರೆ, ಶುಕ್ರನಂತವರು ಬಂದೋಗ್ತಾರೆ. ಗ್ರಹಾಂಕ ಕೇಲ್ ಏನು ಮಾಡೋಕ್ಕಾಗಲ್ಲ. ಸೊ ಇದು ಮತ್ತೆ ಬಿಸ್ನೆಸ್ಸಲ್ಲಿ ಸ್ವಲ್ಪ ಲಾಸ್ ತೋರಿಸ್ತಾ ಇದೆ. ಬಿಸ್ನೆಸ್ಸಲ್ಲಿ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಇದು ಮಾಡಿ. ಮಂಗಳ ದಶ ಮಂಗಳ ಭುಕ್ತಿ ನಡೀತಾ ಇದ್ದರೆ ವೃಷಭ ಲಗ್ನದವ್ರಿಗೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಅದರ ಜೊತೆಗೆ ಈ ವೈವಾಹಿಕ ಜೀವನ ಮತ್ತು ಫ್ಯಾಮಿಲಿ ಲೈಫು ಚೆನ್ನಾಗಿರುತ್ತೆ, ಏನೂ ಟೆನ್ಷನ್ ಏನಿಲ್ಲ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಸ್ಟ್ರೆಸ್ಫುಲ್ ಆಗಿರುತ್ತೆ, ಹೆಚ್ಚು ಹಣ ಖರ್ಚು ತೋರಿಸ್ತಾ ಇದೆ. ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ತೋರಿಸ್ತಾ ಇದೆ. ಬಟ್ ಆರೋಗ್ಯ ಚೆನ್ನಾಗಿದ್ರು ಕೂಡ ಈ ಟೆಸ್ಟ್ಗೆ ಅದಕ್ಕೆ ಇದಕ್ಕೆ ಇನ್ನೊಂದು ಮತ್ತೊಂದು ಸ್ವಲ್ಪ ಸಮಸ್ಯೆ ತೋರಿಸ್ತಾ ಇದೆ. ನೆಕ್ಸ್ಟ್ ಮಿಥುನ ಲಗ್ನ ನೋಡೋಣ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಎಸ್ಪೆಷಲಿ ವಿದ್ಯಾರ್ಥಿಗಳಿಗೆ ಎಕ್ಸಲೆಂಟ್ ಟೈಮ್ ಅಂದರೆ ಎಕ್ಸಲೆಂಟ್ ಟೈಮ್. ತುಂಬ ಚೆನ್ನಾಗಿ ಓದ್ತಾರೆ, ಕಾಂಪಿಟೇಷನ್ ಎಲ್ಲ ವಿನ್ ಆಗ್ತಕ್ಕಂಥದ್ದು, ಅಧಿಕವಾಗಿರ್ತಕ್ಕಂಥ ಅಂಕಗಳನ್ನ ತೆಗಿತಕ್ಕಂಥದ್ದು, ಪರ್ಸೆಂಟೇಜ್ ಜಾಸ್ತಿ ಮಾಡ್ತಕ್ಕಂಥದ್ದು. ಹಾಗೆ ವಿಶೇಷವಾಗಿ ಯಾವುದಾದ್ರು ಒಂದು ಹೊಸ ಆಲೋಚನೆ ಬಂದು ಇಂಥದ್ದು ಮಾಡ್ಬೇಕು ನನ್ನ ಲೈಫಲ್ಲಿ ಟ್ರಿಗರ್ ಮಾಡುತ್ತೆ. ಈ ಟ್ರಾನ್ಸಿಟ್ ಇದೆಯಲ್ಲ, ಟ್ರಿಗರ್ ಮಾಡುತ್ತೆ. ಅವರವ್ರ ಜಾತಕದಲ್ಲಿರ್ತಕ್ಕಂಥ ಗ್ರಹದ ಟ್ರಿಗರ್
ಬಂದ್ಬಿಟ್ಟು ಟ್ರಾನ್ಸಿಟ್ ಅನ್ನೋದು ಒಂದು ಬಹಳ ವಾಸ್ಟ್ ಸಬ್ಜೆಕ್ಟ್. ಬಟ್ ಅದರದ್ದು ಇಂಪ್ಯಾಕ್ಟ್ ಬರೀ 20%. ಬಟ್ ಅದೇ ಟ್ರಿಗರ್, ಅದು ಇಂಪ್ಯಾಕ್ಟು 20%. ಈಗ ಫಾರ್ ಎಕ್ಸಾಂಪಲ್ ಒಂದು ಪಟಾಕಿ ಹೊಡಿಬೇಕು ಅಂತಂದ್ರೆ ಅದಕ್ಕೆ ಇಷ್ಟುದ್ದ ಬತ್ತಿ ಇರುತ್ತೆ. ಅಷ್ಟುದ್ದ ಬತ್ತಿನೇ ಇಂಪ್ಯಾಕ್ಟ್ ಕಮ್ಮಿನೇ. ಆ ಬತ್ತಿನೇ ಟ್ರಾನ್ಸಿಟ್ಟು. ಅದು ಸ್ವಲ್ಪ ಹತ್ಕೊಂಡೋಗಿ ಆರೋಗ್ಬೋದು, ಮುಂದಕ್ಕೆ ತೊಗೊಂಡೋಗದೇ ಇರ್ಬೋದು. ಹತ್ಕೊಂಡೋಗಿ ತೊಗೊಂಡ ಅಂದರೆ ಬಿಗ್ ಬ್ಲಾಸ್ಟು. ಒಂದು ಸತಿ ಅದು ಹತ್ಕೊಂಡ್ರದ್ದು ಅಲ್ಲೇ ನಿಂತೋದ್ರೆ ಹೋಯ್ತು. ಟ್ರಾನ್ಸಿಟ್ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ವೆರಿ ಡಿಫಿಕಲ್ಟು. ಟ್ರಾನ್ಸಿಟ್ ಈಸಿ ಪ್ರಿಡಿಕ್ಷನ್ನು, ಬಟ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ವಿತ್ ರೆಸ್ಪೆಕ್ಟ್ ಟು ಜಾತಕದ ಜೊತೆ ಇವತ್ತು ಗ್ರಹಗಳು ಎಲ್ಲೆಲ್ಲಿ ಬಂದಿದೆ, ಲಾಟ್ ಆಫ್ ಕ್ಯಾಲ್ಕುಲೇಷನ್, ಮ್ಯಾಥಮೆಟಿಕ್ ಕ್ಯಾಲ್ಕುಲೇಷನ್ ಎಲ್ಲನೂ ಅದರಲ್ಲಿ ಮಾಡಬೇಕಾಗಿ ಬರುತ್ತೆ. ಸೊ ಹಾಗೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಎಕ್ಸಲೆಂಟ್ ಟೈಮ್, ಏನು ಟೆನ್ಷನ್ ತೊಗೊಳಂಗಿಲ್ಲ, ಫಸ್ಟ್ ಕ್ಲಾಸ್ ಆಗಿ ಇದೆ. ಹಾಗೆ ಬಿಸ್ನೆಸ್ಸಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಅತ್ಯುತ್ತಮ ಟೈಮ್. ಆದರೆ ಇಲ್ಲೊಂದು ವಿಶೇಷ ಏನು ಅಂತಂದರೆ, ಈ ಮಿಥುನ ಲಗ್ನದವ್ರಿಗೆ ಇಲ್ಲಿ ಈ ಒಂದು ಮನೆ ತಗೊಳ್ತಕ್ಕಂಥ ವಿಚಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಸಮಯ ಬಂದಿದೆ. ಯಾರ್ಯಾರು ಲ್ಯಾಂಡ್ ತಗೊಳ್ಬೇಕು, ಮನೆ ತಗೊಳ್ಬೇಕು, ಮಿಥುನ ಲಗ್ನದವರು ಎಸ್ಪೆಷಲಿ ಮಂಗಳ ದಶ ಇದ್ರೆ ಗ್ಯಾರಂಟಿ ಈಲ್ಡ್ ಅಂತ ಹೇಳ್ತೀವಿ, ಈಲ್ಡ್ ಆಗುತ್ತೆ. ಜಮೀನು ತಗೋಬೇಕು, ಅಗ್ರಿಕಲ್ಚರ್ ಮಾಡಬೇಕು. ಸೊ ಸಾಕಷ್ಟು ವಿಚಾರಗಳು ಈ ಭೂಮಿ ಸಂಬಂಧದ ಬಂದಾಗ ಡೆಫಿನೆಟ್ಲಿ ಮಾಡಬಹುದು. ಹಾಗೆ ಈ ಒಂದು ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಈ ಪ್ರೀತಿ ಪ್ರೇಮ ಫ್ಯಾಮಿಲಿಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ, ಗಲಾಟೆ ಇರುತ್ತೆ, ಸ್ವಲ್ಪ ಅದು ಕಮ್ಮಿ. ಸೊ ಪ್ರೀತಿ ಪ್ರೇಮ ಕಮ್ಮಿ ಇರುತ್ತೆ, ಬಟ್ ಆದರೆ ವ್ಯವಹಾರಗಳು ಚೆನ್ನಾಗಾಗುತ್ತೆ. ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಇದ್ರೂ ಕೂಡ ಕ್ಲಿಯರ್ ಆಗುತ್ತೆ. ಇಷ್ಟು ಮಿಥುನ. ನೆಕ್ಸ್ಟ್ ಕರ್ಕಾಟಕಕ್ಕೆ ಹೋಗೋಣ. ಕರ್ಕಾಟಕದಲ್ಲಿ ಎಜುಕೇಷನಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ, ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ. ಕರ್ಕಾಟಕ ಲಗ್ನದವ್ರಿಗೆ ಮಂಗಳ ದಶ ಮಂಗಳ ಭುಕ್ತಿ ಇದ್ರೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗೋದಿಲ್ಲ, ಭಾಳ ಟಫ್ ಟೈಮ್. ಎಜುಕೇಷನ್ ಸ್ವಲ್ಪ ಮಾಡಬೇಕು ಅಂದರೆ ಕಾನ್ಸಂಟ್ರೇಷನ್ ತಗೊಂಡು ಬುದ್ಧಿವಂತಿಕೆಯಿಂದ ಆಲೋಚನೆ ಮಾಡದಲೇ ಜ್ಞಾನವನ್ನು ಪಡಿಬೇಕು ಅನ್ನೋದು ಕಷ್ಟಪಡಬೇಕು. ಇಲ್ಲಿ ಸೋಂಬೇರಿತನ ಬರ್ತಕ್ಕಂಥದ್ದು ಅಥವಾ ನನಗೆ ಇಂಟ್ರೆಸ್ಟೇ ಇಲ್ಲ ಓದೋಕ್ಕೆ ಅಂತಕ್ಕಂಥದ್ದು ಸ್ವಲ್ಪ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಹಾಗೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಹೆಚ್ಚಿನ ಒಂದು ಎಫರ್ಟ್ ಹಾಕಬೇಕು, ಹೆಚ್ಚಿನ ಒಂದು ಕೆಲಸ ಮಾಡಬೇಕು, ಕೆಲಸ ಜಾಸ್ತಿ ಆಗಬೇಕು ಅಂತಕ್ಕಂಥದ್ದು ಸ್ವಲ್ಪ ಪ್ರಮುಖವಾಗಿ ತೋರಿಸ್ತಾ ಇದೆ. ಬಿಸ್ನೆಸ್ಸಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲ, ಇನ್ನೊಬ್ಬರಿಗೆ ದುಡ್ಡು ಕೊಟ್ಟು ಸ್ವಲ್ಪ ಸ್ಟಕ್ ಆಗ್ತಕ್ಕಂಥದ್ದು ತೋರಿಸುತ್ತೆ. 22 ಅಕ್ಟೋಬರ್ವರೆಗೂ ಸ್ವಲ್ಪ ವೆಯ್ಟ್ ಮಾಡಬೇಕು. ಸ್ವಲ್ಪ ಅದಾದಮೇಲೆ ನೆಕ್ಸ್ಟ್ ಫಲ ಚೇಂಜ್ ಆಗುತ್ತೆ. ಬಟ್ ದಶಾಭುಕ್ತಿಲಿ ನಿಮಗೆ ಮಂಗಳ ಅಥವಾ ಭುಕ್ತಿಲಿ ಮಂಗಳ ಅಥವಾ ಅಂತರ್ಭುಕ್ತಿಲಿ ಮಂಗಳ ಅಂದರೆ ಸ್ಲೈಟ್ ಎಫೆಕ್ಟ್ ಅಂತ ಕರಿತೀವಿ. ಆಮೇಲೆ ವೈವಾಹಿಕ ಜೀವನದಲ್ಲಿ ನಾರ್ಮಲ್ ಆಗಿರ್ತಕ್ಕಂಥ ಒಂದು ಪರಿಸ್ಥಿತಿ, ಏನು ಟೆನ್ಷನ್ ಇಲ್ಲ. ಆರೋಗ್ಯದಲ್ಲಿ ಕೂಡ ಉತ್ತಮ ಪರಿಸ್ಥಿತಿ. ನೆಕ್ಸ್ಟ್ ಸಿಂಹಕ್ಕೆ ಹೋಗೋಣ. ಸಿಂಹ ಲಗ್ನದವರು ಎಕ್ಸಲೆಂಟ್ ಟೈಮ್. ಎಜುಕೇಷನ್ ಇರ್ತಕ್ಕಂಥವ್ರು ತುಂಬ ಚೆನ್ನಾಗಿ ಓದ್ತಾರೆ. ಮಂಗಳ ದಶ ನಿಮಗೆ ಹೆಚ್ಚು ಮಾರ್ಕ್ಸ್ ತೊಗೊಂಬರುತ್ತೆ. ಈ ಮಂತು ಏನೋ ಸ್ವಲ್ಪ ಇಂಪಾರ್ಟೆಂಟ್ ಇರ್ಬೋದು. ಈ CET GET ಬರಿತಾ ಇರ್ತಾರೆ. ಹಲವಾರು ಗ್ರಹಗಳು ಕೊಡುತ್ತೆ. ಒಂದು ಗ್ರಹ ಒಂದು ಲೈನ್ ನಡೆಯಲ್ಲ. ಇವಾಗ ಫಾರ್ ಎಕ್ಸಾಂಪಲ್ಲು ಇವಾಗ ನಮ್ಮ ಇಂಪಾರ್ಟೆಂಟ್ ವಿಚಾರ ಹೇಳಬೇಕು ಅಂತಂದರೆ ಇಂಜಿನಿಯರಿಂಗ್ CETಗೆ ಹೋಗ್ತಾ ಇದ್ದಾರೆ ಎಲ್ಲರೂ. ಇಲ್ಲಿ ಪರಾಶರದಕ್ಕೂ ಇದಕ್ಕೂ ಭಾಳ ಡಿಫ್ರೆನ್ಸ್ ಹೇಳ್ತೀನಿ. ಅದಕ್ಕೆ ನೀವು ನಮ್ಮ ಕ್ಲಾಸಸ್ ಸೇರಬೇಕು. ಅಕ್ಟೋಬರ್ 18 ಇದೆಯಲ್ಲ, ನಮ್ಮ ಕ್ಲಾಸಸ್ ಇರುತ್ತೆ. ಆ ಕ್ಲಾಸಸ್ ಸೇರಿದಾಗ ಗೊತ್ತಾಗುತ್ತೆ ಯಾವುದೋ ಒಂದು ಗ್ರಹ ನಿಮಗೆ ಸೂರ್ಯನಿಂದ ನಿಮಗೆ ಇದು, ಚಂದ್ರನಿಂದ ಇದು, ಕಾಂಪೌಂಡರ್ ಹೇಳ್ತಾರಲ್ಲ, ಅದಕ್ಕೆಲ್ಲ ನಾವು ಕನ್ಸಿಡರೇ ಮಾಡಲ್ಲ. 25 ವರ್ಷ ಆ ಸಿಸ್ಟಮ್ ಓದಿ ತುಂಬ ತಪ್ಪುಗಳು ಜಾಸ್ತಿ ಇದು ಇರೋದ್ರಿಂದ ನನಗೆ ಆಮೇಲೆ ಅರ್ಥ ಆಯಿತು, ಅದನ್ನು ಬರೀ ಮೆಡಿಕಲ್ ಅಸ್ಟ್ರಾಲಜಿಗೆ ಪರಾಶರ ದಿ ಬೆಸ್ಟು. ನಾವು ಜೀವನ ಶೈಲಿಗೋಸ್ಕರ ಪರಾಶರ ಬೆಸ್ಟು, ಮತ್ತು ನಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ಗೋಸ್ಕರ ಪರಾಶರ ಬೆಸ್ಟು. ಅದು ಬಿಟ್ಟರೆ ಏನು ಮಾಡಬೇಕು ಅಂತಕ್ಕಂಥದ್ದು ತೋರಿಸಲ್ಲ. ಅಲ್ಲಿ ಬರ್ತಕ್ಕಂಥ ಗುಣಲಕ್ಷಣಗಳನ್ನ ತೋರಿಸುತ್ತೆ ಹೊರತು ಯಾವ ಕ್ಷೇತ್ರದಲ್ಲಿ ಹೋಗ್ಬೇಕು, ಯಾವ್ದು ಮಾಡಬೇಕು ಅನ್ನೋ ತೋರಿಸಲ್ಲ. ಅಲ್ಲಿರ್ತಕ್ಕಂಥ ಗುಣಲಕ್ಷಣ. ಈಗ ಸೂರ್ಯನಿಂದ ನಾವು ರಾಹು ಕೇತುವರೆಗೂ ನಾವು ಮಾತಾಡಬೇಕು ಅಂದರೆ ವೈದ್ಯಕೀಯ ರಂಗದಲ್ಲಿ ಒಂದೊಂದು ಗ್ರಹನೂ ಏನು ಮಾಡುತ್ತೆ ಅಂತ ಹೇಳ್ಬೋದು. ಸುಲಭ.
ತುಂಬ ಈಸಿ. ಅದನ್ನು ಒಂದು ದಿವಸ ಹೇಳ್ತೀನಿ. ವೈದ್ಯಕೀಯ ರಂಗದಲ್ಲಿ ಇದ್ದಾರೆ. ಸೂರ್ಯ ಇರ್ತಕ್ಕಂಥ ಸೂರ್ಯನ ಪ್ರಭಾವ ದಶಾ ಬಂದಿದ್ರೆ ಅವನು ಏನು ಜಾಸ್ತಿ ಮಾಡ್ತಾನೆ, ಚಂದ್ರನ ಪ್ರಭಾವ ಬಂದಿದ್ರೆ ಆ ಡಾಕ್ಟರ್ ಏನು ಮಾಡ್ತಾನೆ, ಮಂಗಳನ ಪ್ರಭಾವ ಬಂದಿದ್ರೆ ಆ ಡಾಕ್ಟರ್ ಕಾಂಬಿನೇಷನ್ ಸೇಮ್, ಬಟ್ ಈ ಒಂದು ಗ್ರಹದ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಸ್ವಲ್ಪ ಚೇಂಜ್ ಮಾಡುತ್ತೆ. ರಾಹುವಿನ ಕಾಂಬಿನೇಷನ್ಸ್ ಏನಾದ್ರು ನಡೀತಾ ಇದ್ರೆ ಅವನಿಗೆ ತುಂಬ ಆಂಬಿಷನ್ಸ್ ಜಾಸ್ತಿ, ತುಂಬ ಚೆನ್ನಾಗಿ ಗ್ರೋ ಆಗಬೇಕು, ಮತ್ತು ದುಡ್ಡು ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ಆ ಡಾಕ್ಟರ್. ಅದಕ್ಕೆ ಕೇತು ಆದರೆ ಫ್ರೀ ಸರ್ವಿಸಸ್. ನಾವೆಲ್ಲ ಥರ ಡಾಕ್ಟರ್ ನೋಡಿದ್ವಲ್ವಾ ಮಾರ್ಕೆಟಲ್ಲಿ. 50 ರೂಪಾಯಿಗೂ ಗುಣಪಡಿಸೋನೊಬ್ಬ ಇರ್ತಾನೆ, ಅವನು ಸಿಗಲ್ಲ, ದೊಡ್ಡ ಕ್ಯೂ ಇರುತ್ತೆ. 50,000 ನಮ್ದೆಲ್ಲ ಟ್ರೀಟ್ಮೆಂಟ್ ಅಂದರೆ ಅಲ್ಲೂ ಕಾಯ್ದು ತಗೊಳ್ತಾರೆ, ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ಅಂತ ಕರೀತಾರಲ್ಲ ಹಂಗೆ. ಸೊ ಇಟ್ಸ್ ಎ ಕಂಪ್ಲೀಟ್ಲಿ ಎ ಡಿಫರೆಂಟ್ ಪ್ಲಾನೆಟರಿ ಪೊಸಿಷನ್ಸ್ ವಿಚ್ ಡ್ರೈವ್ ದಿ ಪ್ರೊಫೆಷನ್ನ ಡ್ರೈವ್ ಮಾಡುತ್ತೆ ಗ್ರಹಗಳು. ಅದಂಗೆ ಇದಿಂಗೆ. ಸೂರ್ಯ ಅಂತಂದರೆ ನಿಮಗೆ ಡಾಕ್ಟ್ರು, ಶನಿ ಅಂದರೆ ಸೇವಕ ಕಾಂಪೌಂಡ್ರು, ಆಮೇಲೆ ರಾಹು ಅಂತಂದರೆ ಟೆಕ್ನಿಕಲ್ಲು, ಬುಧ ಅಂದರೆ ಮ್ಯಾಥಮೆಟಿಕ್ಸು, ಗುರು ಅಂದರೆ ಟೀಚರು. ಅವೆಲ್ಲ ಕಾನ್ಸೆಪ್ಟ್ ಇಲ್ಲ, ಆ ಕಾನ್ಸೆಪ್ಟ್ ಇಲ್ಲ. ಸೊ ಇದು ಮುಗಿಸ್ಬೋಣ. ಸೊ ಇಲ್ಲಿ ಒಂದು ಸಿಂಹ ಲಗ್ನದವ್ರಿಗೆ, ಈ ಒಂದು ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಎಕ್ಸಲೆಂಟ್ ಟೈಮು. ಆದರೆ ಸ್ವಲ್ಪ ಮಟ್ಟಿಗೆ ಬಾಸ್ ಸಪೋರ್ಟ್ ಇದ್ರೂ ಕೂಡ ಗ್ರೋತ್ ಕೊಡೋದಿಲ್ಲ, ಸುಮ್ಮನೆ ಸಾಧಾರಣವಾಗಿ ಮಾಡ್ಕೊಂಡು ಹೋಗುವಂಥ. ಬಿಸ್ನೆಸ್ಸಲ್ಲಿ ಇರ್ತಕ್ಕಂಥವ್ರಿಗೆ ಚೆನ್ನಾಗಿ ದುಡ್ಡು ಬರುತ್ತೆ, ಹೆಚ್ಚಿನ ವ್ಯಾಪಾರ, ಹೆಚ್ಚಿನ ಮೊತ್ತ ಕೊಡುತ್ತೆ, ಎಕ್ಸಲೆಂಟ್ ಆಗಿದೆ. ವೈವಾಹಿಕ ಜೀವನದಲ್ಲೂ ಕೂಡ ತುಂಬ ಅತ್ಯುತ್ತಮವಾಗಿರ್ತಕ್ಕಂಥದ್ದು, ಯಾವುದೇ ಸಮಸ್ಯೆ ಇಲ್ಲದೆ ಇರ್ತಕ್ಕಂಥದ್ದು, ಟೆನ್ಷನ್ ತಗೊಳ್ಬೇಡಿ, ಫಸ್ಟ್ ಕ್ಲಾಸ್. ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆ ತೋರಿಸ್ತಾ ಇದೆ, ಬಟ್ ನಥಿಂಗ್ ಟು ವರಿ. ಇದು ಸಿಂಹ ಲಗ್ನ ಎಕ್ಸಲೆಂಟ್ ಆಗಿದೆ, ನಥಿಂಗ್ ಟು ವರಿ. ಇನ್ನು ಮಿಕ್ಕ ಲಗ್ನ ಒಂದು ಬ್ರೇಕ್ ಆದಮೇಲೆ ತಗೊಳ್ಳೋಣ. ಓಕೆ, ವೆಲ್ಕಮ್ ಬ್ಯಾಕ್. ಅಕ್ಟೋಬರ್ 18ನೇ ತಾರೀಕು ನಮ್ಮ ತರಗತಿಗಳಿದೆ. ಬೆಳಿಗ್ಗೆ 10 ರಿಂದ 12 ಕುಟುಂಬ ಸಮೇತರಾಗಿ ಕಳೀರಿ. ಅಸ್ಟ್ರಾಲಜಿ ವೆರಿ ಫ್ಯಾಸಿನೇಟಿಂಗ್ ಸಬ್ಜೆಕ್ಟು. ಈ ಒಂದು ಆಲೋಚನೆ ಬಿಟ್ಬಿಡಿ, ಇದು ಕಷ್ಟ, ಇದು ನಮಗೆ ತಲೆಗೆ ಹತ್ತಲ್ಲ. ನಾನಿಲ್ಲಿ ಯಾವುದೇ ಒಂದು ಫೀಸಿನ ಬಗ್ಗೆ ಮಾತಾಡ್ತಾ ಇಲ್ಲ. ನೀವು ಎಲ್ಲೋದ್ರೂ ಕೂಡ ಅದೇನೋ ಇದ್ರ ಥರ ಕನ್ನಿಂಗ್ನೆಸ್ ಥರ ಕಮ್ಮಿ ಚಾರ್ಜಸ್ಸು ಕನ್ಸಲ್ಟೇಷನ್ಗೆ, ಆಮೇಲೆ ಹಾಕ್ತಾರೆ 30-40. ಒಂದು ಸಣ್ಣ ಒಂದು ಸಮಸ್ಯೆ, ಒಂದು ಏನೋ ಅದು ಸಣ್ಣ ಸಮಸ್ಯೆ ನಿಮ್ಗೆ ದೊಡ್ಡದಿರ್ಬೋದು, ಜನರಲಿ ಅದು ಆಗೋ ಟೈಮ್ಗೆ ಆಗೇ ಆಗುತ್ತೆ. ಅದು ಮ್ಯಾಕ್ಸಿಮಮ್ 90% ಆಫ್ ದಿ ವರ್ಕ್ ವಿಲ್ ಹ್ಯಾಪನ್ ಆಟೋಮೆಟಿಕಲಿ. ಬಟ್ ಅಸ್ಟ್ರಾಲಜಿ ಇಸ್ ಫ್ಯಾಸಿನೇಟಿಂಗ್. ಯಾವ ಟೈಮ್ಗೆ ಆಗುತ್ತೆ ಅಂತ ಹೇಳುತ್ತೆ, ಅದು ಫ್ಯಾಸಿನೇಟಿಂಗ್ ನಾನು ಹೇಳೋದು. ಅಸ್ಟ್ರಾಲಜಿಯಲ್ಲಿ ರೆಮಿಡಿ ಅಲ್ಲ. ಯಾರ್ಯಾರು ವೀಕ್ಷಕರು ಇದನ್ನೆಲ್ಲ ನೋಡ್ತಾ ಇದ್ದಾರೆ, ಮತ್ತೊಂದು ಪ್ರೋಗ್ರಾಮ್ ಹೋಗಿ ನೋಡ್ತಕ್ಕಂಥದ್ದು ಅದು ತಪ್ಪಾಗುತ್ತೆ. ಇಲ್ಲಿ ಕರೆಕ್ಟಾಗಿರೋ ವಿಚಾರ ಹೇಳ್ತೀನಿ. ಅದು ನಿಮ್ಮ ಬುದ್ಧಿ ಜ್ಞಾನ ಅಲ್ಲ, ಬುದ್ಧಿ ಸೀಮಿತದಲ್ಲಿಲ್ಲ. ಅವ್ರೇನು ಹೇಳ್ತಾರೆ, ಇವ್ರೇನು ಹೇಳ್ತಾರೋ, ಅಲ್ಲಿ ಮಾಡ್ಕೊಂಡ್ರೆ ಸರೋಗುತ್ತೆ, ಇಲ್ಲಿ ಮಾಡ್ಕೊಂಡ್ರೆ ಆ ಥರ ವರ್ಕೇ ಆಗಲ್ಲ. ಆ ಥರ ವರ್ಕ್ ಆಗಿದ್ರೆ ಪ್ರತಿಯೊಬ್ಬರು ಮನುಷ್ಯರು ಬನ್ರಿ, ನಿಮ್ಮನ್ನ CM ಮಾಡ್ತೀನಿ, ಬನ್ರಿ ನಿಮ್ಮ ಮಿನಿಸ್ಟರ್ ಮಾಡ್ತೀನಿ, ಬನ್ರಿ ನಿಮ್ಮ ಬಿಸ್ನೆಸ್ ಮಾಡ್ತೀನಿ, ಬಿಸ್ನೆಸ್ ಇದಕ್ಕೆ ಮಾಡ್ತೀನಿ, ಬನ್ರಿ ನಿಮ್ಮದು ಡಾಕ್ಟರ್ ಮಾಡ್ತೀನಿ, ನಮ್ಮ ಹತ್ರ ಶಕ್ತಿ ಇದೆ. ಎಲ್ಲಿದೆ? ಪ್ರತಿ ದಿವಸ ಬೆಳಿಗ್ಗೆ ಎದ್ದು ಸಾಯಂಕಾಲ ಪೂಜೆ ಮಾಡೋರು ಯಾರು ಅಂತ ಗೊತ್ತು, ಎಲ್ಲಿ ಪೂಜೆ ಮಾಡ್ತಾರೆ ಪ್ರತಿ ದಿವಸ, ಅಷ್ಟೋತ್ತರ ಹೇಳೋರು ಯಾರು ಅಂತ ಗೊತ್ತು, ಸೂಕ್ತಗಳು ಹೇಳ್ತಕ್ಕಂಥದ್ದು ಯಾರು ಅಂತ ಗೊತ್ತು. ಅಭಿವೃದ್ಧಿ ಅಲ್ಲಿ ಬಂದಿದೆಯಾ? ಅದೆಲ್ಲ ಮಾಡಿ. ಕರ್ಮನ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಆನಂದವನ್ನು ಕೊಡಬಹುದು, ಹೋಗ್ತಕ್ಕಂಥ ನಡೀತಕ್ಕಂಥ ಅವರ ರೆಸ್ಪೆಕ್ಟಿವ್ ಕರ್ಮಗಳಲ್ಲಿ ಆನಂದ ಕೊಡ್ಬೋದು. ಆ ಕೊಡೋ ಟೈಮಲ್ಲಿ ನಮಗೇನಂತೆ, ನಮ್ಮ ಮನಸ್ಸುಗಳಲ್ಲಿ ಒಂದು ಟೈಮ್ ಫ್ರೇಮ್ ಬೇಕಾಗುತ್ತೆ. ಟೈಮ್ ಫ್ರೇಮ್, ಈ ಟೈಮ್ಗೆ ಹಿಂಗಿರುತ್ತೆ ಅಂತ. ನಾವು ನಮ್ಮ ಹಾದಿನ ಚೇಂಜ್ ಮಾಡೋಕ್ಕಲ್ಲ. ಹಾದಿಲಿ ಬರ್ತಕ್ಕಂಥ ಸ್ಟಾಪು, ಆ ಬಸ್ ಸ್ಟಾಪ್ ಯಾವ ಟೈಮಲ್ಲಿ ಬರುತ್ತೆ. ನಾವು ಕೇಳ್ತಾ ಇರ್ತೀವಲ್ಲ, ಸರ್ ನಾವು ಇಲ್ಲಿಂದ ಬೆಂಗಳೂರಿಂದ ಹೊರಟಿದ್ದೀವಿ ಸರ್, ನಾವು ಇಲ್ಲಿಂದ ಹುಬ್ಳಿಗೆ ಹೊರಟಿದ್ದೀವಿ, ತುಮಕೂರಿಗೆ ಎಷ್ಟೊತ್ತು ರೀಚ್ ಆಗ್ತೀವಿ ಸರ್? ಇಲ್ಲ ಸರ್ ಸ್ವಲ್ಪ ಲೇಟ್ ಸರ್, ಯಾಕೋ ಏನೋ ಸಮಸ್ಯೆ ಆಗಿದೆ. ಯಾವ ಟೈಮ್ ರೀಚ್ ಆಗ್ತೀವಿ? ಮಧ್ಯದಲ್ಲಿ ನಾವೆಲ್ಲ ಮುಗಿಸ್ಕೊಂಡು ಎಲ್ಲ ಬರ್ಬೋದಾ? ಲೇಟ್ ಆಗ್ತಾ ಇದೆ. ಅಯ್ಯೋ ಲೇಟ್ ಆಗ್ತಾ ಇದೆ, ಬೇಜಾರು. ಆ ಟೈಮ್ ಬರಬೇಕು. ನೆಕ್ಸ್ಟ್ ದಾವಣಗೆರೆ. ಸರ್ ದಾವಣಗೆರೆ ಆ್ಯಕ್ಚುಲಿ ಜನರಲ್ ಆಗಿ ಅರ್ಧ ಗಂಟೆಲಿ ಹೋಗ್ತೀವಿ ಸರ್, ಇಲ್ಲಿಂದ ಇಲ್ಲಿ ನಾವು 15 ನಿಮಿಷದಲ್ಲಿ ರೀಚ್ ಆಗ್ತೀವಿ. ಸ್ಪೀಡಲ್ಲಿ ಹೋಗ್ಬಿಡ್ತಾರೆ, ಯಾಕಂದರೆ ಕವರ್ ಮಾಡ್ಬೇಕು ನಾವು ಟೈಮ್. ಸ್ಪೀಡು ಬೇಗ ಆಗ್ತದೆ ಕೆಲಸ. ಸೊ ಅಲ್ಲಿಂದ ಇನ್ನೊಂದು ಸ್ಥಳ. ಇದೇ ಥರನೇ ಕಾನ್ಸೆಪ್ಟು. ನಮ್ಮ ಟ್ರೈನ್ ಜರ್ನಿಲಿ ಏನೇನು ನಮಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತೀವೋ ಆ ಟೈಮ್ ಲ್ಯಾಗು, ಪಾಸಿಟಿವ್ ಟೈಮ್,
ಬೇಗ ಟೈಮ್, ಒಂದ್ಸತಿ ಹೊಟ್ಟೆ ಹಸಿತಾ ಇರುತ್ತೆ, ನಮಗೆ ಊಟನೇ ಸಿಗಲ್ಲ, ನೆಕ್ಸ್ಟ್ ಸ್ಟಾಪು ಆ ಸ್ಟೇಷನ್ ಇಳಿದು ಎಲ್ಲ ಹುಡುಕ್ತೀವಿ, ಎಲ್ಲ ಅಂಗಡಿಗಳಲ್ಲಿ ಏನೂ ಇರಲ್ಲ, ಅಯ್ಯೋ ಇಲ್ಲೇನೂ ಸಿಕ್ಕೇ ಇಲ್ಲ, ನಡಿ ಮುಂದಿನ ಸ್ಟೇಷನ್ ನೋಡೋಣ. ಆ ರೀತಿ ನಮ್ಮ ಟ್ರೈನ್ ಬದುಕು, ನಮ್ಮ ಜ್ಯೋತಿಷ್ಯದಲ್ಲಿ ಬರ್ತಕ್ಕಂಥ ಕಾಂಬಿನೇಷನ್ ಬದುಕು ಎರಡೂ ಒಂದೇ. ಪೂಜೆ ಮಾಡಿ ಅಲ್ಲಿ ಅವನಿಗೆ ಮಸಾಲೆ ದೋಸೆ ತರಿಸ್ಬಿಡೋಕ್ಕಾಗಲ್ಲ. ಆ ಟೈಮಲ್ಲಿ ನಾವು ಸ್ಟೇಷನ್ ಇಳಿತಾ ಇದ್ದೀವಿ, ಏನೋ ಒಂದು ಹೇಳಿದ ತಕ್ಷಣ ಅಲ್ಲಿ ಮಸಾಲೆ ದೋಸೆ ಬಂದ್ಬಿಡ್ಲಿ, ನಮಗಿಲ್ಲಿ ಟ್ರೈನಲ್ಲಿ ಕೂತಿದ್ದೀವಿ, ಹೊಟ್ಟೆ ಹಸಿತಾ ಇದೆ, ಏನೋ ತಿನ್ನಬೇಕು, ಅಲ್ಲಿ ನೋಡ್ರಿ ಯಾವುದೋ ಬಿಸ್ಕೆಟ್ ಇಟ್ಟವ್ರೆ ಅಲ್ಲಿ ಅಂಗಡಿಲಿ, ಇನ್ನು ಬೇರೆ ಏನೂ ಇಟ್ಟಿಲ್ಲ ಅಲ್ಲಿ ಯಾವುದೋ ಪಪ್ಸ್ ಇಟ್ಟವ್ರೆ, ಹೋದ ವಾರದ ಥರ ಕಾಣಿಸ್ತಾ ಇದೆ. ಫ್ರೆಶ್ ಆಗಿ ಏನಿಲ್ವೇನಪ್ಪ, ಇಡ್ಲಿ ಇಲ್ವಾ, ಚಿತ್ರಾನ್ನ ಇಲ್ವಾ? ಹಾಂ, ಅರ್ಥ ಮಾಡ್ಕೊಂಡ್ರೆ ಆಸ್ಟ್ರಾಲಜಿ ಈಸ್ ಎ ವೆರಿ ಫ್ಯಾಸಿನೇಟಿಂಗ್ ಸಬ್ಜೆಕ್ಟು. ನಮ್ಮ ಯುವಕರಿಗೆ ಅದೇನು ತಲೆ ಕೆಟ್ಟಿದೆಯೋ ಕೆಲವ್ರಿಗೆ ಅರ್ಥನೇ ಆಗಲ್ಲ. ಈಗಲೂ ಕೂಡ ಇಷ್ಟು ಚೆನ್ನಾಗಿ ಮುದ್ದಾಗಿ ಹೇಳಿದ್ರು ಕೂಡ ಹಿಂಗೆ ಮಾಡ್ತಾರೆ. ಯಾಕಂದರೆ ತುಂಬ ಜನ ಫೋನ್ ಮಾಡ್ತಾರೆ, ನಮಗೆ ತುಂಬ ಜನ ಮಾಡ್ತಾರೆ, ಅಯ್ಯೋ ನಮ್ಮ ಮಕ್ಕಳಿಗೆ ನಮ್ಮ ಪ್ರೋಗ್ರಾಮ್ ನೋಡ್ರಪ್ಪ ಇವ್ರದ್ದು ಕಲ್ತ್ಕೊಳ್ಳಿ ಅಂತಂದರೆ ಅದಕ್ಕೆ ಏನೋ ಒಂದು ಹೇಳ್ತಾರೆ, ಅದು ಹೇಳೋಕ್ಕೆ ಇಷ್ಟ ಆಗಲ್ಲ. ಅವ್ರು ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡ್ಕೊಂಡ್ರೆ ಅವ್ರ ಲೈಫ್ಗಳು ಚೆನ್ನಾಗಾಗತ್ತೆ. ಆಮೇಲೆ ಎಲ್ಲ ಕೇಳಿ 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 6 ತಿಂಗಳಾದ್ಮೇಲೆ ನನ್ನ ಮಗ ಸೇರ್ಕೊಂಡ, ಇವಾಗ ಇಷ್ಟಪಡ್ತೀನಿ, ಇವಾಗ ಬಿಡೋದೇ ಇಲ್ಲ ಅಂತಾನೆ ಜ್ಯೋತಿಷಿ ಅಂತಾನೆ. ಹಾಗೆ ಅವ್ನ ಲೈಫಲ್ಲಿ ನೆಕ್ಸ್ಟ್ ಏನಿದೆ ಮೈಂಡಲ್ಲಿ ತಿಳ್ಕೊಳ್ಳಿ. ತುಂಬ ಜನ ನಾವೆಲ್ಲನೂ ಮಾಡಬೇಕು, ನಾನು ಮೆಡಿಕಲ್ಗೆ ಹೋಗಬೇಕು, MS ಮಾಡ್ತೀನಿ ಅಂತ ಅಲ್ಲಿ ಹೋಗ್ತಾರೆ, ಅಲ್ಲಿ ಕೆಲಸ ಸಿಗಲ್ಲ, ಅಲ್ಲಿಂದ ವಾಪಸ್ ಇಲ್ಲಿ ಕೆಲಸ ಸಿಗಲ್ಲ, ಅಲ್ಲೂ ಮತ್ತೆ ನಾನು ಕೃಷಿಗೆ ಹೋಗ್ತೀನಿ, ಓದೋದು ಒಂದು ಲೈನ್ ಮಾಡಿಬಿಡ್ತಾರೆ, ಕೆಲಸ ಮಾಡೋದು ಒಂದು ಲೈನ್ ಮಾಡ್ತಾರೆ, ಎಲ್ಲ ಹಾಚ್ ಬಾಚ್ ಅಂತ ಹೇಳ್ತೀವಿ. ಹಾಚ್ ಬಾಚಲ್ಲಿ ಮಾಡಿದಾಗ ನಮಗೆ ವಿ ಆ್ಯಕ್ಚುಲಿ ವೇಸ್ಟೆಡ್ ಅವರ್ ಗೋಲ್ಡನ್ ಟೈಮ್. ಅದಕ್ಕೆ ಅಸ್ಟ್ರಾಲಜಿ ವಿಲ್ ಬಿ ಎ ಗೈಡ್ ಟು ಯು. ಅರ್ಥ ಮಾಡ್ಕೊಳ್ಳಿ, ಅಸ್ಟ್ರಾಲಜಿ ಒಂದು ಗೈಡ್ ಆಗಿರುತ್ತೆ. ಅದಕ್ಕೆ ನಮ್ಮ ಶಾಸ್ತ್ರನ 12,000 ಜನ ವಿದ್ಯಾರ್ಥಿಗಳು ಕೊಂಡಾಡೋದು. ಬುಧನ ಮೈನಸ್ ಮಾಡಿಬಿಡಿ, ಬುಧನ ಮೈನಸ್ ಮಾಡಿ, ಬುಧ ಇದ್ದಾರಲ್ಲೂ ಬುಧನ ಮೈನಸ್ ಮಾಡಿ. ಅವ್ರು ಯಾರು ಗುರುಗಳಿಗೆ ಸಪೋರ್ಟ್ ಮಾಡೋರಲ್ಲ, ಅವರು ಏನೋ ಮಾಡ್ರಿ ಅಂದರೆ ಓಡೋಗೋರು. ಅವರು ಶುಕ್ರ ಆದವರು ಸಪೋರ್ಟ್ ಮಾಡ್ತಾರೆ ನಮಗೆ, ನಮ್ಮ ಒಂದು ಪ್ರಾಜೆಕ್ಟ್ಗೆ. ನಮ್ಮ ದೊಡ್ಡ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ, ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ನಮ್ಮ ಬರ್ತಕ್ಕಂಥ ವಿದ್ಯಾರ್ಥಿಗಳು ಯಾರ್ಯಾರು ಸೇರ್ತೀರಾ, ನೀವು ಕೊಡ್ತಕ್ಕಂಥ ಫೀಸ್ ಎಲ್ಲಿಗೆ ಹೋಗುತ್ತೆ? ಖಂಡಿತ ವಿತ್ ವೈಟ್ ಪೇಪರ್, ವಿತ್ ಬ್ಲೂ ಪ್ರಿಂಟ್ ಇನ್ ಇಟ್ ತೋರಿಸ್ತೀನಿ. ಬೇರೆಯವ್ರ ಥರ ಎಲ್ಲ ನಾವೇನೋ ಪ್ರಾಜೆಕ್ಟ್ ಮಾಡ್ತೀವಿ, ನಿಮ್ಮದು ಬದುಕುಗಳು ಚೇಂಜ್ ಮಾಡ್ತೀವಿ, ಅದೆಲ್ಲ ಇಲ್ಲ. ಬದುಕುಗಳು ಚೇಂಜ್ ಮಾಡ್ಕೊಳ್ತಕ್ಕಂಥ ಫೆಸಿಲಿಟೀಸ್ ಕೊಡ್ತೀನಿ. ಅದ್ರ ಜೊತೆಗೆ ನೀವು ಕೊಡ್ತಕ್ಕಂಥ ಈ ಸಂಸ್ಥೆ ಕೊಡ್ತಕ್ಕಂಥ ಫೀಸ್ ಎಲ್ಲಿಗೆ ಹೋಗುತ್ತೆ, ಪರಿಸರ ಏನೇನು ಮಾಡ್ತಾ ಇದ್ದೀವಿ, ಬಿಗ್ ಪ್ರಾಜೆಕ್ಟ್ಸ್, NGO ಥರ ವರ್ಕ್ ಮಾಡ್ತೀನಿ. ಇನ್ಮೇಲೆ NGO ಥರ ಇರುತ್ತೆ ನಮ್ಮ ಸಂಸ್ಥೆ, NGO. ಇದಕ್ಕೆ ಬಂದರೆ ದೈವ ಕೃಪೆ ಬರ್ತಾ ಇರುತ್ತೆ. ಯಾಕಂದರೆ ನೀವು ಹಾಕ್ತಾ ಇರ್ತಕ್ಕಂಥ ಒಂದು ಫೀಸ್ ಸ್ಟ್ರಕ್ಚರು ಒಂದು ಒಳ್ಳೆ ಕಾರ್ಯಕ್ಕೆ ಹೋಗುತ್ತೆ. ಏನೋ ಅಷ್ಟಿದೆ ಇಷ್ಟಿದೆ ಅಂತ ಏನಿಲ್ಲ. ಪರಿಸರ ಉಳಿಸ್ತಕ್ಕಂಥ ಅನೇಕ ಕಾರ್ಯಗಳನ್ನ ನಾವು ಹಮ್ಮಿಕೊಂಡಿದ್ದೀವಿ. ಒಂದೊಂದಾಗಿ ಎಲ್ಲೆಲ್ಲಿ ಮಾಡ್ತಾ ಇದ್ದೀವಿ. ನಿಮ್ಮ ಇಲ್ಲಿ ಜ್ಞಾನ ತಗೊಳ್ಳಿ, ನನ್ನ ಹತ್ರದಿಂದ ಹಾಕ್ತಕ್ಕಂಥ ಹಣ ನಾವೇನು ತಿನ್ನಲ್ಲ, ಪರಿಸರ ಉಳಿಸೋ ಕೆಲಸ ನಾವು ಮಾಡ್ತೀವಿ, ಡೆಫಿನೆಟ್ಲಿ ಮಾಡ್ತೀವಿ, ಲಾರ್ಜ್ ಸ್ಕೇಲಲ್ಲಿ ಮಾಡ್ತೀವಿ. ಇದು ಒಂದೊಂದಾಗಿ ಹೇಳ್ತೀನಿ, ಹೌ ವಿ ಆರ್ ಗೋಯಿಂಗ್ ಟು ಡೂ. ನಮ್ಮ ಸಂಸ್ಥೆ ಸುಮ್ಮನೆ ಒಂದು ಆಶ್ರಮ ಮಾಡಿ ಅದು ಮಾಡಿ ಇದು ಮಾಡಿ ಎಲ್ಲ ಅಲ್ಲ. ವಿ ಆರ್ ಗೋಯಿಂಗ್ ಇನ್ ಎ ಡಿಫರೆಂಟ್ ವೇ, ಸೈಂಟಿಫಿಕಲ್ ವೇಯಲ್ಲಿ ಮಾಡ್ತೀವಿ. ಇಲ್ಲಿ ಭಾಳ ಡಿಫ್ರೆಂಟ್, ಅಲ್ಲಲ್ಲಿ ಇನ್ನೂ ಹೆಚ್ಚಾಗಿ ಪ್ಲಾನೆಟೋರಿಯಂ ಸೈಂಟಿಫಿಕ್ ವೇ, ಪ್ಲಾನೆಟೋರಿಯಂ ತೊಗೊಂಬಂದು ಅದೆಲ್ಲ ಸ್ಟ್ರಕ್ಚರ್ ಮಾಡಿ ಮಾಡ್ತಕ್ಕಂಥ ಒಂದು ಪ್ರಾಜೆಕ್ಟ್ಸು ಸಿಕ್ಕಾಪಟ್ಟೆ ಪೇಪರಲ್ಲಿದೆ. ಬಟ್ ಅದನ್ನು ಮಾಡ್ತೀನಿ ಅನ್ನೋ ಒಂದು ಸಂಕಲ್ಪ ನನಗಿದೆ. ದಟ್ ವಿಲ್ ಟೇಕ್ಸ್ ಇಟ್ಸ್ ಓನ್ ಸ್ವೀಟ್ ಟೈಮ್, ಬಟ್ ಅದು ಹಾಗೇ ಆಗುತ್ತೆ. ಸೊ ಯಾರ್ಯಾರು ಬರ್ತಿರೋ, ಯು ವಿಲ್ ಬಿ ಪಾರ್ಟ್ ಆಫ್ ದಿ ನೇಚರ್ ಗ್ರೋತ್ 100%. ಈಗ ಮುಂದಿನ ಒಂದು ಲಗ್ನಕ್ಕೆ ಹೋಗೋಣ. ಕನ್ಯಾ ಲಗ್ನದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ, ವಿದ್ಯಾರ್ಥಿಗಳಿಗೆ ಸ್ವಲ್ಪ ಟೈಮ್ ಅಷ್ಟು ಚೆನ್ನಾಗಿಲ್ಲ, ಸ್ವಲ್ಪ ಅಬ್ಸ್ಟಕಲ್ಸ್ ಜಾಸ್ತಿ. ಸೊ ಅದ್ರ ಜೊತೆಗೆ ಒಂದು ಸ್ವಲ್ಪ ನಿಂದನೆಗಳು ಜಾಸ್ತಿ ಬರ್ತಕ್ಕಂಥದ್ದು, ಕಾನ್ಸಂಟ್ರೇಷನ್ ಇರಲ್ಲ, ಮತ್ತು ಇನ್ಸಲ್ಟ್ಸ್ ಆಗೋದು, ಅವಮಾನಗಳಾಗ್ತಕ್ಕಂಥ ತೋರಿಸೋದ್ರಿಂದ ಅವರು ಸ್ವಲ್ಪ ಎಜುಕೇಷನ್ ಕಡೆ ಅಷ್ಟೊಂದು ವಾಲೋದು ಸ್ವಲ್ಪ ಕಷ್ಟ ಆಗುತ್ತೆ ಈ ಒಂದು ಸಂದರ್ಭದಲ್ಲಿ. ಜಾಬಲ್ಲಿರ್ತಕ್ಕಂಥವ್ರಿಗೆ ಆಲಸ್ಯ ಜಾಸ್ತಿ, ಟೆನ್ಷನ್ ಜಾಸ್ತಿ, ಅಪಮಾನಗಳು ಜಾಸ್ತಿ ತೋರಿಸ್ತಾ ಇದೆ. ಏನೇ ನಾವು ಮಾಡಿದ್ರು ಕೂಡ ಸುಮ್ಮನೆ ಬೈತಾರೆ ನಮಗೆ, ನಮ್ಮ ಬಾಸ್ ಸುಮ್ಮನೆ ಬೈತಾರೆ. ಅದೊಂದು ಟೈಮ್, ಆ ಟೈಮ್ಗಳು ಬರ್ತಕ್ಕಂಥದ್ದು ಸ್ವಲ್ಪ ನಮಗೆ ಈ ಒಂದು ಟ್ರಾನ್ಸಿಟಲ್ಲಿ ತೋರಿಸುತ್ತೆ. ಹಾಗೆ ಈ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆ ಆಗ್ತಕ್ಕಂಥದ್ದು, ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಫ್ಯಾಮಿಲಿ ಮ್ಯಾಟರ್ಸಲ್ಲಿ ಸ್ವಲ್ಪ ಒಂಟಿತನ ತೋರಿಸ್ತಾ ಇದೆ, ಯಾರು ಸೇರ್ತಾ ಇಲ್ಲ ಅಂತ ಬರ್ತಕ್ಕಂಥದ್ದು. ಆರೋಗ್ಯದಲ್ಲಿ ಫಸ್ಟ್ ಕ್ಲಾಸ್ ಆಗಿದೆ, ಏನೂ ಹೆಚ್ಚಾಗಿ ಟೆನ್ಷನ್ ಮಾಡಲ್ಲ. ದೀರ್ಘಕಾಲದ ಅನಾರೋಗ್ಯಕ್ಕೆ ನೀವು ಸ್ವಲ್ಪ ಮದ್ದು ತಗೊಳ್ತಾ ಇರಬೇಕು, ಆದರೆ ಹೆಚ್ಚು ಇಲ್ಲ ಕಮ್ಮಿ ಇಲ್ಲ, ಸ್ಟ್ಯಾಗ್ನೆಂಟ್ ಥರ ಅಂತ ಹೇಳ್ತೀವಿ. ಇದು ಕನ್ಯಾ ಲಗ್ನದವರು. ಮುಂದಿನ ಲಗ್ನ ಹೋಗೋಣ, ತುಲಾ ಲಗ್ನದವ್ರಿಗೆ ಎಜುಕೇಷನ್ ಇರ್ತಕ್ಕಂಥವ್ರಿಗೆ
ಸ್ವಲ್ಪ ಮಟ್ಟಿಗೆ ಹೆಚ್ಚು ವಿದ್ಯಾಭ್ಯಾಸ ಮಾಡಬೇಕು, ಅಭ್ಯಾಸ ಜಾಸ್ತಿ ಮಾಡಬೇಕು, ಅವಾಗ ಸಕ್ಸಸ್ ಸಿಗುತ್ತೆ. ಸ್ವಲ್ಪ ಮೈ ಮರೆತ್ರೆ ಮಾರ್ಕ್ಸು ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ಗಿನ ಲೋ ಆಗಿಬಿಡುತ್ತೆ. ನಮ್ಮ ಮಗ ಚೆನ್ನಾಗಿ ಮಾಡ್ತಾ ಇದ್ದ, ಚೆನ್ನಾಗಿ ಓದ್ತಾನೆ, ಕಷ್ಟಪಡ್ತಾನೆ, ಅದು ಯಾಕೋ ಲಾಸ್ಟ್ ಮೂಮೆಂಟಲ್ಲಿ ಯಾಕೋ ಪುಸ್ತಕ ಕೈಗೆ ಹಿಡಿದಿಲ್ಲ, ಮಾರ್ಕ್ಸ್ ಸ್ವಲ್ಪ ಕಮ್ಮಿ ತೆಗಿದೆ. ಯೂಶಲಿ ಹಂಗೆ ಮಾಡಲ್ಲ, ಅವನು ತುಂಬ ಚೆನ್ನಾಗಿ ಓದ್ತಾನೆ, 90 ತೆಗಿತಾನೆ. ಯಾಕೋ ಆ ಟೈಮಲ್ಲಿ ಯಾಕೋ ಸರಿಯಾಗಿ ಕಾನ್ಸಂಟ್ರೇಟ್ ಮಾಡಿಲ್ಲ, 70 ಬಂದ್ಬಿಡ್ತು. ಇಷ್ಟೇ ಕಾಂಬಿನೇಷನ್. ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಖರ್ಚು ಜಾಸ್ತಿ, ಒಂದು ರೀತಿ ಎಕ್ಸ್ಟ್ರಾ ವರ್ಕು, ಖರ್ಚು, ಲಾಸ್ಗಳು, ವೈಯಕ್ತಿಕವಾಗಿ ಮಾನಸಿಕ ಲಾಸ್, ಎಲ್ಲ ಥರದ್ದು ಲಾಸ್ ತೋರಿಸ್ತಾ ಇದೆ. ಬಿಸ್ನೆಸ್ ಎಲ್ಲ ಇರತಕ್ಕಂಥವ್ರಿಗೆ ಕಂಪ್ಲೀಟ್ಲಿ ಲಾಸ್. ಏನು ಕೈ ಹಾಕಿದ್ರು ಕೂಡ ಈ ಸತಿ ಎಲ್ಲ ಬರೀ ಖರ್ಚೇ ಜಾಸ್ತಿ ಬಂದ್ಬಿಟ್ಟಿದೆ. ಲಾಭ ನೋಡಿದ್ರೆ ಗಲ್ಲಾಪೆಟ್ಟಿಗೆಯಲ್ಲಿ ಏನೂ ಇಲ್ಲ. ಫ್ಯಾಮಿಲಿಲಿ ಭಾಳ ಚೆನ್ನಾಗಿರ್ತಕ್ಕಂಥದ್ದು, ಅನ್ಯೋನ್ಯತೆ ಇರ್ತಕ್ಕಂಥದ್ದು, ಆದರೆ ಫ್ಯಾಮಿಲಿ ಇದರಲ್ಲಿ ಖರ್ಚು ಜಾಸ್ತಿ. ಆರೋಗ್ಯದಲ್ಲಿರ್ತಕ್ಕಂಥದ್ದು, ಅನಾರೋಗ್ಯ ಏನಾದ್ರು ಇತ್ತು ಅಂತಂದರೆ ಸುಮ್ಮನೆ ಹೆಚ್ಚು ಖರ್ಚು. ಈ ಟ್ರೀಟ್ಮೆಂಟ್ಗೆ ಇಷ್ಟೊಂದು ಕಾಸ್ಟ್ಲಿ, ಈ ಟ್ರೀಟ್ಮೆಂಟ್ಗೆ ಇಷ್ಟೊಂದು ಕಾಸ್ಟ್ಲಿ, ಈ ಟ್ರೀಟ್ಮೆಂಟ್ಗೆ ಇಷ್ಟೊಂದು ಕಾಸ್ಟ್ಲಿ ಬಂದೇ ಬರುತ್ತೆ. ಇಲ್ಲಿ ಪ್ರತಿಯೊಂದು ಕೂಡ ವಿ ಹ್ಯಾವ್ ಟು ಪೇ ಆ್ಯಂಡ್ ಟೇಕ್ ಇಟ್. ಅದು ಭಾಳ ಇಂಪಾರ್ಟೆಂಟ್. ನಾವು ಪೇ ಮಾಡಿಬಿಟ್ಟು ತೊಗೊಳ್ಬೇಕೆಲ್ಲಾನು. ಯಾವುದು ಫ್ರೀ ಇಲ್ಲ, ಎಲ್ಲ ಫ್ರೀ. ಬಟ್ ನಾವಿಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಗಾಳಿಗೂ ದುಡ್ಡು ಕೊಡು, ನೀರಿಗೂ ದುಡ್ಡು ಕೊಡು, ಸೂರ್ಯನಿಗೂ ನಾಳೆ ದುಡ್ಡು ಕೊಡು, ಪಂಚಭೂತಗಳಿಗೂ ದುಡ್ಡು ಕೊಡು, ದುಡ್ಡಿಡು. ಗೊತ್ತಿಲ್ಲ, ನಿನ್ನ ಕರ್ಮಕ್ಕೆ ನೀನು ಹುಟ್ಟಿದೆಯಾ ಇಲ್ಲಿ, ನಮ್ಗೆ ಗೊತ್ತಿಲ್ಲ. ನಮ್ಮ ಪಾಲಿಸಿ ಚೇಂಜ್ ಇವಾಗ. ಎಲ್ಲ ಅವೈಲಬಿಲಿಟಿ ಫ್ರೀ ಇರ್ಬೋದು, ಬಟ್ ಇಟ್ ಈಸ್ ಪೇಯ್ಡ್. ಸುಂಕ ಕಟ್ಟು, ಟ್ಯಾಕ್ಸ್ ಕಟ್ಟು. ಪ್ರತಿಯೊಂದಕ್ಕೂ ನೀನು ಯೂಸ್ ಮಾಡ್ತೀಯಾ, ಟ್ಯಾಕ್ಸ್ ಕಟ್ಟು. ಎಲ್ಲ ನೇಚರ್ ನಾವು ಯೂಸ್ ಮಾಡ್ತೀವಿ, ಬಟ್ ನೇಚರ್ಗೆ ನಾವು ಏನು ಟ್ಯಾಕ್ಸ್ ಕಟ್ಟಲ್ಲ. ಆ ನೇಚರ್ಗೆ ಟ್ಯಾಕ್ಸ್ ಕಟ್ತಕ್ಕಂಥ ಒಂದು ವಿಚಾರ ಪ್ರಾಜೆಕ್ಟ್ ನಾವು ತರ್ತಾ ಇದ್ದೀವಿ ಮುಂದೆ ಹೋಗೋಣ. ತುಲಾ ಲಗ್ನ ಆಯಿತು, ವೃಶ್ಚಿಕ ಲಗ್ನಕ್ಕೆ ಹೋಗೋಣ. ವೃಶ್ಚಿಕ ಲಗ್ನ ಎಕ್ಸಲೆಂಟ್ ಆಗಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಎಲ್ಲ ಕೂಡ ಜಯ. ಯಾವ ತಗೊಂಡ್ರು ಕೂಡ ಎಕ್ಸಲೆಂಟ್, ಆಲ್ ವಿನ್ನಿಂಗ್ ಕಾಂಬಿನೇಷನ್. ಜಾಬಲ್ಲಿ ಕೂಡ ವಿನ್ನಿಂಗ್, ಬಿಸ್ನೆಸ್ಸಲ್ಲಿರ್ತಕ್ಕಂಥದ್ದು ಎಕ್ಸಲೆಂಟ್, ಟೂ ಗುಡ್. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಜಗಳಗಳು ಜಾಸ್ತಿ ಬರುತ್ತೆ. ಜಗಳದಿಂದ ಜಯ ಅಂತ ಹೇಳ್ಬೋದಿಲ್ಲ, ಅಷ್ಟೇ ಹೊರತು ಅನ್ಯೋನ್ಯತೆ ಇಲ್ಲ. ಅನ್ಯೋನ್ಯತೆ ಈಸ್ ರೂಲ್ಡ್ ಔಟ್. ಆರೋಗ್ಯದಲ್ಲೂ ಅನುಕೂಲಕರವಾಗಿರ್ತಕ್ಕಂಥ ಪರಿಸ್ಥಿತಿ. ವೃಶ್ಚಿಕ ಎಕ್ಸಲೆಂಟ್ ಆಗಿರ್ತಕ್ಕಂಥ ಸಮಯ. ದಶಾಭುಕ್ತಿಗಳಲ್ಲಿ ಮಂಗಳ ಬಂದರೆ ಟೂ ಗುಡ್. ಧನುರ್ಲಗ್ನಕ್ಕೆ ಹೋಗೋಣ. ಧನುರ್ಲಗ್ನದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಭಾಳ ಇಂಪಾರ್ಟೆಂಟ್. ಧನುರ್ಲಗ್ನದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಒಳ್ಳೆ ಹೆಸರು ತಗೊಳ್ತೀರಾ, ಆದರೆ ಭಾಳ ಕಷ್ಟಪಡಬೇಕು. ಚೂರು ಅದೇನೋ ಹೇಳ್ತಾರಲ್ಲ, ಐ ಮಿಸ್ ದಿ ರೇಸ್ ಇನ್ ಎನ್ ಇಂಚ್ ಅಂತ ಕರೀತಾರೆ. ನಾನು ರೇಸ್ನ ಒಂದು ಇಂಚಲ್ಲಿ ಕಳ್ಕೊಂಡ್ಬಿಟ್ಟೆ, ಆ ಥರ ಆಗ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ. ಸ್ವಲ್ಪ ಎಚ್ಚರವಾಗಿದ್ದು ಕ್ರೂಷಿಯಲ್ ಟೈಮ್. ಈ ಮಂತೆಲ್ಲ ಸ್ವಲ್ಪ ಅದು ಇದು ಎಕ್ಸಾಮ್ಸ್ ಎಲ್ಲ ತುಂಬ ಇರೋದ್ರಿಂದ ನಮಗೆ ದಶಾಭುಕ್ತಿಗಳು ಯಾವ್ದು ನಡೀತಾ ಇದೆ ಗೊತ್ತಿರಲ್ಲ. ಆ ಕಾಂಬಿನೇಷನ್ ಬಂದರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಸ್ವಲ್ಪ ಎಚ್ಚರವಾಗಿದ್ದು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ, ವರ್ಕ್ ಮಾಡಿ, ಹಾರ್ಡ್ ವರ್ಕ್ ಪೇಸ್ ಇನ್ ಎ ಡಿಫ್ರೆಂಟ್ ವೇ. ಹಾರ್ಡ್ ವರ್ಕ್ ಪೇ ಮಾಡಲ್ವಾ? ಡೆಫಿನೆಟ್ಲಿ ಪೇ ಮಾಡುತ್ತೆ. ಇಟ್ ಗಿವ್ಸ್ ಸ್ಯಾಟಿಸ್ಫ್ಯಾಕ್ಷನ್. ರಿಸಲ್ಟ್ ಕೊಡದೆ ಹೋದರೂ ಇಟ್ ಗಿವ್ಸ್ ಸ್ಯಾಟಿಸ್ಫ್ಯಾಕ್ಷನ್. ಕೃಷ್ಣ ಪರಮಾತ್ಮ ಒಂದು ಕಡೆ ಹೇಳಿದ್ದಾನೆ ಅದ್ರ ಬಗ್ಗೆ. ರಿಸಲ್ಟ್ ಇಲ್ಲ ಅಂದರೂ ಕೂಡ ಹಾರ್ಡ್ ವರ್ಕ್ ಗಿವ್ಸ್ ಲಾಟ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಆ ಸ್ಯಾಟಿಸ್ಫ್ಯಾಕ್ಷನ್ನು ಯಾರು ತಂದು ಕೊಡೋಕ್ಕಾಗಲ್ಲ. ಮನೆ ಕೆಲಸ ತುಂಬ ಮಾಡ್ತೀವಿ, ಯಾರೂ ಮೆಚ್ಕೊಳ್ಳೋದಿಲ್ಲ, ತಲೆ ಕೆಡಿಸ್ಕೊಬಿಡಿ. ಆದರೂ ಕೂಡ ಏನೋ ತೃಪ್ತಿ, ನಾನೆಲ್ಲ ಮಾಡಿದ್ದೀನಲ್ಲ, ಇಷ್ಟೆಲ್ಲ ಮಾಡಿದ್ನಲ್ಲ. ರಿಸಲ್ಟ್ ಕೊಡೋದ ಚಿಂತೆ ಇಲ್ಲ, ವರ್ಕ್ ಅಷ್ಟೇ. ಡೋಂಟ್ ವರಿ. ಯಾರಾದರೂ ಅಷ್ಟೇ, ನಾನಾದರೂ ಅಷ್ಟೇ, ಯಾರಾದರೂ ಸಿಕ್ಕಾಪಟ್ಟೆ ವರ್ಕ್ ಮಾಡ್ತೀವಿ, ರಿಸಲ್ಟ್ ಬರಲ್ಲ, ಅಯ್ಯೋ ಡೋಂಟ್ ವರಿ. ಸೆನ್ಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಆನ್ ದಿ ಹಾರ್ಡ್ ವರ್ಕ್ ಪೇ ಮಾಡುತ್ತೆ. ಸೊ ಇಲ್ಲಿ ಧನುರ್ಲಗ್ನದವ್ರಿಗೆ, ಈ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಪ್ರಯಾಸದಿಂದ ಒಂದು ರೀತಿ ಏನಂತಾರೆ, ಮನ್ನಣೆ ಬರ್ತಕ್ಕಂಥದ್ದು, ಸನ್ಮಾನ ಆಗ್ತಕ್ಕಂಥದ್ದು, ಪ್ರಮೋಷನ್ ಆಗ್ತಕ್ಕಂಥದ್ದು, ಒಂದು ರೀತಿ ಬೇಷ್ಗಿರಿ ಬರ್ತಕ್ಕಂಥದ್ದು. ಏನೋ ಒಂದು ಫ್ಯೂಚರ್ ಡೇಸಲ್ಲಿ ನಿಮಗೆ ಒಂದು ಬುನಾದಿ, ಈ ಒಂದು ಪ್ರಮೋಷನ್ಗೆ ಇನ್ನು ಉನ್ನತ ಮಟ್ಟಕ್ಕೆ ಹೋಗ್ತಕ್ಕಂಥದ್ದು ಒಂದು ಬುನಾದಿ ಟೈಮು ಈ ಟ್ರಾನ್ಸಿಟ್ ಹೇಳುತ್ತೆ. ಆಲ್ರೆಡಿ ಹೇಳಿದ್ದೀನಿ, ಟ್ರಾನ್ಸಿಟ್ ವಿಲ್ ಡೂ ದಿ ಲೇಯಿಂಗ್ ಸ್ಟೋನ್. ಯಾವುದಕ್ಕೆ? ಕೆಟ್ಟದಕ್ಕೂ ಲೇಯಿಂಗ್ ಸ್ಟೋನ್, ಒಳ್ಳೇದಕ್ಕೂ ಲೇಯಿಂಗ್ ಸ್ಟೋನ್. ಟ್ರಾನ್ಸಿಟ್ ಒಂದು ರೀತಿ ಲೇಯಿಂಗ್ ಸ್ಟೋನ್ ಆಗುತ್ತೆ. ಈ ಲೇಯಿಂಗ್ ಸ್ಟೋನ್ ಯಾವ ಥರ ಬರುತ್ತೆ ಅಂತಂದರೆ, ಯಾರೋ ನಮ್ಮ ಜೀವನದಲ್ಲಿ ಒಬ್ರು ಬಂದರು, ಅವ್ರ ಪರಿಚಯ ಆಯಿತು, ಚೆನ್ನಾಗೇ ಇದ್ದರು. ಆಮೇಲೆ 2 ವರ್ಷ ಚೆನ್ನಾಗೇ ಇದ್ದರು. ಎಷ್ಟು ಚೆನ್ನಾಗಿದ್ರು ಅಂತಂದರೆ, ಅವ್ರಿಗೆ ಗೇಟ್ವರೆಗೂ ಬಂದಿದ್ದು, ಗೇಟ್ ಒಳಗಡೆ ಬಿಟ್ಕೊಂಡೆ, ಒಳಗಡೆಯಿಂದ ಮನೆಗೆ ಬಿಟ್ಕೊಂಡೆ, ಮನೆನೇ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ರು ಅಂತಂದರೆ, ಕೊನೆಗೆ
ನಾನೇ ಗೇಟಿಂದ ಆಚೆ ನಿಂತ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತು. ಅದು ಟ್ರಾನ್ಸಿಟ್ ಅಲ್ಲಿ ಟ್ರಿಗರ್ ಆಗಿರುತ್ತೆ, ದಶಾಭುಕ್ತಿ ಅಂತರ್ಭುಕ್ತಿಲಿ ಎಂಡ್ ಆಗಿರುತ್ತೆ. ಟ್ರಾನ್ಸಿಟ್ ಟ್ರಿಗರ್ ಮಾಡುತ್ತೆ. ಈ ಗ್ರಹ ಬಂದು ಇಂಥವನ್ನಲ್ಲಿ ಕೂರಿಸಿ ಆ ಯಜಮಾನನೇ ಆಚೆ ಹೋಗ್ಬಿಟ್ಟ. ಅವ್ನು ಯಾರೋ ಬಂದ್ರು ಸರ್, ಗೇಟಲ್ಲಿದ್ರು ಸರ್, ಒಳಗಡೆ ಬಂದ್ರು ಸರ್, ನಿಂತ್ಕೊಂಡಿದ್ರು ಸರ್, ಆಚೆ ಯಾಕೋ ಪಾಪ ಅನ್ನಿಸ್ತು ಸರ್, ಒಳಗೆ ಕರ್ಕೊಂಡೆ ಸರ್, ಎಲ್ಲಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದ ಸರ್. ಕಾಲಕ್ರಮೇಣ ನೋಡಿದ್ರೆ ನಾನು ಡೋರಿಂದ ಆಚೆ ನಿಂತಿದ್ದೀನಿ ಸರ್, ಗೊತ್ತೇ ಆಗಲಿಲ್ಲ ಹೆಂಗಾಯ್ತು ಅಂತ. ಆಮೇಲೆ ಆ ಗೇಟ್ ಹತ್ರ ನಿಂತಿದ್ದೀನಿ ಸರ್. ಕೊನೆಗೆ ಇವತ್ತು ಪರಿಸ್ಥಿತಿ ಹೆಂಗ್ ಬಂದಿದೆ ಅಂದರೆ ಗೇಟಿಂದ ಆಚೆ ನಿಂತಿದ್ದೀನಿ ಸರ್. ಯಾಕಂದರೆ ಆಚೆ ನಿಂತಿರೋನು ಗುರು, ಒಳಗಿರೋನು ಬುಧನಿಂದ ಸ್ಟಾರ್ಟ್ ಆಗುತ್ತಲ್ಲ. ಈ ಬುಧ ಕಾಂಬಿನೇಷನ್ನು ರಾಶಿಯಲ್ಲೋ ಅಥವಾ ಪ್ಲೇಸ್ಮೆಂಟಲ್ಲೋ ಸ್ಟಾರ್ಟ್ ಆಗಿಬಿಡುತ್ತೆ. ಬುಧ ಕಿಕ್ ಸ್ಟಾರ್ಟ್ಸ್. ಮಂಗಳ ಬುಧನ ಮನೇಲಿದ್ದಾಗ ಮಂಗಳ ಟೇಕ್ಸ್ ದಿ ಕ್ವಾಲಿಟಿ ಆಫ್ ದಿ ಮರ್ಕ್ಯುರಿ ಅಂಡ್ ಹ್ಯಾಂಡ್ ಓವರ್ಸ್ ಇಟ್. ತುಂಬ 9 ಪ್ಲಾನೆಟ್ಸ್ ತುಂಬ ಒಂಥರ ಮ್ಯಾಟ್ರಿಕ್ಸ್ ಅಲ್ಲಿ ವರ್ಕ್ ಮಾಡುತ್ತೆ. ಒಂದು ಗ್ರಹದಿಂದ ಪ್ರಾಬ್ಲಮ್ ಅಂತಲ್ಲ, ಇಟ್ ಈಸ್ ಎ ಮ್ಯಾಟ್ರಿಕ್ಸ್, ಇಟ್ ವರ್ಕ್ಸ್ ಇನ್ ಮ್ಯಾಟ್ರಿಕ್ಸ್. ಆ ಮ್ಯಾಟ್ರಿಕ್ಸ್ ಅರ್ಥ ಮಾಡ್ಕೋಬೇಕು ನಾವು. ಸ್ವಲ್ಪ ಅದಕ್ಕೆಲ್ಲ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಬರುತ್ತೆ. ಬಟ್ ಆದರೆ ನಮ್ಮ ನಕ್ಷತ್ರ ನಾಡಿಯಲ್ಲಿ ನಮ್ಮ ಆ್ಯಪ್ ಬ್ಯೂಟಿಫುಲ್ ಆ್ಯಪ್. ನಮ್ಮ ಆ್ಯಪ್ ಎಲ್ಲ ಆ ಮ್ಯಾಟ್ರಿಕ್ಸ್ನ ತಂದು ಬಿಸಾಕ್ಬಿಡುತ್ತೆ. ಪ್ರಸ್ತುತ ಏನೋ ಒಂದು ಪ್ರಶ್ನಾಶಾಸ್ತ್ರ ಕೇಳ್ತಾ ಇದೀವಿ, ಆಕಾಶದಲ್ಲಿರ್ತಕ್ಕಂಥವ್ರು ಅವ್ರು ಬಂದು ಹೇಳ್ಬಿಡ್ಬೇಕು, ನಮ್ಮ ಪ್ರಶ್ನಾಶಾಸ್ತ್ರ ಇಸ್ ದಿ ಮೋಸ್ಟ್ ಅಲ್ಟಿಮೇಟ್. ಇಮ್ಮಿಡಿಯೇಟ್ ಆಗಿ ಹೇಳ್ಬೋದು, ಇವ್ನು ದುಡ್ಡು ಕೊಡ್ತಾನೋ ಇಲ್ವೋ, ಪ್ರಶ್ನಾಶಾಸ್ತ್ರ ಹಾಕಿ ಆ ಬರ್ತಕ್ಕಂಥ ಅಂತರ್ಭುಕ್ತಿ ನೋಡಿ ದುಡ್ಡು ಬರುತ್ತೋ ಇಲ್ವೋ. ಅವ್ನು ಇವತ್ತು ಬನ್ರಿ, ನಾನು ದುಡ್ಡು ಕೊಡ್ತೀನಿ ಬನ್ರಿ, 2 ಲಕ್ಷ ಕೊಡ್ಬೇಕು, ನೀವು ಕೊಡ್ತೀನಿ, ಎಲ್ಲ ಬಂದಿದೆ ನೋಡ್ರಿ, ಇಲ್ಲಿ ಬಂದಿದೆ, ಇದು ಬಂದಿದೆ. ಅಲ್ಲಿ ಹೋದಾಗ ಅವ್ನು ಇರೋದೇ ಇಲ್ಲ. ಅಲ್ಲಿ ಹೋದಾಗ ಏನೋ ಯಾರೋ ಈಗ ಬಂದ್ರಮ್ಮ, ಈಗ ಅಯ್ಯೋ ನಿನಗೋಸ್ಕರ ಕಾಯ್ಕೊಂಡಿದ್ದೆಮ್ಮ, ಏನು ನಾಟಕ, ಬುಧನ ನಾಟಕ. ಜಸ್ಟ್ ತಗೊಂಡು ಹಿಂಗೆ ಹೋದ್, ಗಾಡಿ ಹಿಂಗೆ ಟರ್ನ್, ಯಾವ್ದೊಂದು ಗಾಡಿ ಟರ್ನ್ ಆಯ್ತಲ್ಲ ಗೊತ್ತಲ್ಲ ನಿಮಗೆ, ನೋಡಿದ್ರೆ ಬಿಳಿದು ರೋಡಲ್ಲ 50 ಬಿಳಿದು ಓಡಾಡುತ್ತೆ, ಅದೇ ಬಿಳಿದು ಹಿಂಗೆ ಟರ್ನ್ ಆಯ್ತಲ್ಲ, ಅವರೇ ಇಸ್ಕೊಂಡೋದ್ರು. ಮಾಮ್ಸ್ ಒಂದು ಸ್ವಲ್ಪ ದಿವಸ ಕೊಡಮ್ಮ, ಖಂಡಿತ ನಿಂಗೆ ಮೋಸ ಮಾಡಲ್ಲ, ದೇವರಾಣೆ. ದುಡ್ಡು ಕೊಡದೇ ಇರೋರು ಡೈಲಾಗ್, ಕಾಮನ್ ಡೈಲಾಗ್, ದೇವರಾಣೆ. ಅತ್ಯಂತ ದುಡ್ಡು ಕೊಡಬೇಕಾಗಿರೋದು ದೇವ್ರನ್ನ ಕರೀತಕ್ಕಂಥವ್ರು ಬುಧನ ಕ್ಯಾರೆಕ್ಟರ್. ಕೊಡೋದೇ ಇಲ್ಲ, ಬರೆದಿಟ್ಕೊಳ್ಳಿ. ಯಾವ ಅಗ್ರಿಮೆಂಟ್ ಬೇಕಾದ್ರೆ ನಾನು ಸೈನ್ ಮಾಡ್ಕೊಡ್ತೀನಿ. ಯಾರು ದೇವ್ರ ಹೆಸರಲ್ಲಿ ದೊಂಬರಾಟ ಮಾಡ್ತಾರೋ ಅವರಂತ ಕಪಟ ಇನ್ನೊಬ್ರಿಲ್ಲ. ಬುಧನ ಅಂಶ 100% ಹೇಳ್ತೀನಿ. ನನ್ನ ಮಗನ ಆಣೆ, ನನ್ನ ಹೆಂಡತಿಯ ಆಣೆ, ನನ್ನ ತಾಯಿಯ ಆಣೆ, ಈ ಆಣೆಗಳೆಲ್ಲ ಇದಾವಲ್ಲ ಬುಧನ ಆಣೆಗಳು. ಕನ್ನಿಂಗ್ ಫೆಲೋಸ್. ಅವ್ರಿಗೆ ಒಂದೇ, ಬುಧನ ಹೊಡಿಬೇಕು ಅಂತಂದ್ರೆ ಒಂದೇ, ದಂಡಂ ದಶಗುಣಂ. ರಾಹುವಲ್ಲಿ ಒಂದು ರಹಸ್ಯ ಇದೆ. ಯಾರ್ಯಾರು ಕನ್ನಿಂಗು, ಯಾರ್ಯಾರು ಕಾಲೆಳಿತಾರೆ, ಯಾರ್ಯಾರು ಜೀವನದಲ್ಲಿ ಹಾಳು ಮಾಡ್ತಾರೆ ಇನ್ನೊಬ್ಬರನ್ನ, ರಾಹುವಲ್ಲಿದೆ. ರಾಹುನ ಆ್ಯಕ್ಟಿವೇಟ್ ಮಾಡ್ಕೋಬೇಕು. ನಮ್ಮ ಜಾತಕದಲ್ಲಿ ಎಲ್ಲಿ ಕೂತಿದೆ ಅಂತ, ಅಲ್ಲಿಂದ ಅಲ್ಲಿ ಒಂದು ಪ್ಲಗ್ ಇದೆ. ಆ ಪ್ಲಗ್ನ ಕನೆಕ್ಟ್ ಮಾಡಿದ್ರೆ ಶತ್ರುಗಳು ಕಮ್ಮಿ ಆಗಿಬಿಡ್ತಾರೆ ನಮ್ಮ ಜೀವನದಲ್ಲಿ. ದೇರ್ ಆರ್ ಸರ್ಟೆನ್ ಸೀಕ್ರೆಟ್ಸ್ ಟು ರೆಡ್ಯೂಸ್ ಅವರ್ ಇಂಟೆನ್ಸಿಟಿ. ಸೊ ಧನುರ್ ರಾಶಿ ಇರ್ತಕ್ಕಂಥದ್ದು ಒಂದು ಬಿಸ್ನೆಸ್ಸಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥದ್ದು, ಟೆನ್ಷನ್ ಇಲ್ಲ. ಹಾಗೆ ಮನೆ ವಿಚಾರದ ವಾತಾವರಣದಲ್ಲಿ ಸ್ವಲ್ಪ ಖರ್ಚು ಜಾಸ್ತಿ ಅಂತ ಬರುತ್ತೆ. ಅದು ಸ್ವಲ್ಪ ಸಣ್ಣ ಪುಟ್ಟ ಈಗೋ ಅಹಂ ಜಾಸ್ತಿ ಆಗ್ತಕ್ಕಂಥದ್ದು. ಆರೋಗ್ಯ ಚೆನ್ನಾಗಿದೆ. ಮಕರಕ್ಕೆ ಹೋಗೋಣ. ಮಕರ ಲಗ್ನದವ್ರಿಗೆ ಎಜುಕೇಷನ್ ಎಕ್ಸಲೆಂಟ್, ಏನು ಟೆನ್ಷನ್ ಇಲ್ಲ, ತುಂಬ ಚೆನ್ನಾಗಿ ಓದ್ತಾರೆ, ಕಾಂಬಿನೇಷನ್ ಚೆನ್ನಾಗಿದೆ, ಹೆಚ್ಚು ಅಂಕಗಳನ್ನ ತಗೊಳ್ತಕ್ಕಂಥದ್ದು, ಟ್ರಿಗರ್ ಮಾಡ್ತಕ್ಕಂಥದ್ದು. ಅಲ್ಲಿ ದಶಾಭುಕ್ತಿಗಳು ಚೆನ್ನಾಗಿದ್ರೆ ಇದ್ರ ಟ್ರಿಗರ್ ಮತ್ತು ದಶಾಭುಕ್ತಿ ಎರಡೂ ಕಾಂಬಿನೇಷನ್ ಮಾಡಿ ವಿನ್ನಿಂಗ್ ಆಗಿಬಿಡ್ತೀವಿ. ಎಲ್ಲನೂ ಅಷ್ಟೇ. ಜಾತಕದಲ್ಲಿ ನಮಗೆ CM ಯೋಗ, ನಾವು ಮಿನಿಸ್ಟ್ರಿ ಯೋಗ ಇದ್ದರೆ ಎಲ್ಲರಿಗೂ ಆಗಲ್ಲ. ದಶಾಭುಕ್ತಿ ಟ್ರಿಗರ್ ಮಾಡುತ್ತೆ. ಅದಕ್ಕೆ ಕಾಂಪೌಂಡರ್ ಜಾತಕ ವರ್ಕ್ ಆಗಲ್ಲ, ಡಾಕ್ಟರ್ ಜಾತಕ ವರ್ಕ್ ಆಗುತ್ತೆ. ಅಷ್ಟೇ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ. ಇದನ್ನ ಕಾಂಪೌಂಡರ್ ಆಗಿರೋರೆಲ್ಲ ಡಾಕ್ಟರ್ ಆಗಿ ಈ ಸಿಸ್ಟಮ್ ಕಲೀರಿ ಅಂತ ಅದಕ್ಕೆ ಹೇಳ್ತಾ ಇರೋದು. ದಯವಿಟ್ಟು ದಿಸ್ ಇಸ್ ಎ ವಂಡರ್ಫುಲ್ ಸಬ್ಜೆಕ್ಟ್. ಇದನ್ನು ನಾವು ಇಂಟರ್ನ್ಯಾಷನಲ್ ಲೆವೆಲ್ ತೊಗೊಂಡು ಹೋಗ್ಬೇಕು ಅಂತಂದರೆ ಪ್ರತಿಯೊಬ್ಬರು ಇದು ಮನೆಯಲ್ಲಿ ಒಬ್ಬರು ಕಲ್ತ್ರೆ ಡೆಫಿನೆಟ್ಲಿ ಚೇಂಜ್ ಆಗುತ್ತೆ. ಡೆಫಿನೆಟ್ಲಿ ದಿಸ್ ವಿಲ್ ರೀಚ್ ಟು ದಿ ಇಂಟರ್ನ್ಯಾಷನಲ್ ಲೆವೆಲ್. ಇಲ್ಲಿಂದ ಕೈ ಜೋಡಿಸೋಣ. ಮುಂದೆ ನಾವು ಬೇರೆ ರಾಜ್ಯದಲ್ಲಿ ನಾನು ಮಾಡಬೇಕು ಅಂತಂದ್ರೆ ನಾನು ಅಲ್ಲಿ ಹೋಗ್ತಾ ಇದ್ದೀನಿ. ಇಂಡಿಯಾ ಪೂರ್ತಿ ಈ ಕಾನ್ಸೆಪ್ಟ್ ಹೋದರೆ ನೋ ದೋಷ, ನಥಿಂಗ್, ಓನ್ಲಿ ಗುಡ್ ಟೈಮ್, ಬ್ಯಾಡ್ ಟೈಮ್. ಸೊ ಹಾಗೆ ಜಾಬಲ್ಲಿರ್ತಕ್ಕಂಥ ಮಕರ ಲಗ್ನದವ್ರಿಗೆ ಸ್ವಲ್ಪ ರೀತಿ ಈ ಪ್ರಮೋಷನ್ ವಿಚಾರದಲ್ಲಿ ನಿಮಗೇನಾದ್ರು ಒಂದು ಅಧಿಕಾರ ಕೊಡೋದ್ರಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ. ಬಾಸ್ ಚೆನ್ನಾಗಿರ್ತಾರೆ, ರೆಸ್ಪಾನ್ಸಿಬಿಲಿಟೀಸ್ ಸ್ವಲ್ಪ ಸಿಗದೆ ಇರತಕ್ಕಂಥದ್ದು ಸ್ವಲ್ಪ ಜಾಸ್ತಿ ತೋರಿಸ್ತಾ ಇದೆ. ಹಾಗೆ
ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಸಣ್ಣ ಪುಟ್ಟ ಲಾಭಗಳು ತೋರಿಸ್ತಾ ಇದೆ, ಬಟ್ ಹೆಚ್ಚಿನ ಲಾಭ ಇಲ್ಲ, ಬಟ್ ಮ್ಯಾನೇಜ್ ಆಗ್ಬೋದು. ಹಾಗೆ ಲ್ಯಾಂಡ್ ಡೀಲ್ ಮಾಡ್ತಕ್ಕಂಥವ್ರು, ಲ್ಯಾಂಡ್ ತಗೊಳ್ಬೇಕು, ಲ್ಯಾಂಡ್ ಪರ್ಚೇಸ್ ಬಹಳ ಉತ್ತಮವಾಗಿರ್ತಕ್ಕಂಥ ಸಮಯ. ಈ ಸಮಯದಲ್ಲಿ ಲ್ಯಾಂಡ್ ಬಗ್ಗೆ ವಿಚಾರ ಮಾಡ್ಕೊಳ್ಳಿ. ಹೊಸ ಹೋಗ್ಬಿಟ್ಟು ಒಂದು ಪ್ರಾಜೆಕ್ಟ್ ಕೈ ಹಾಕಿ ಅಡ್ವಾನ್ಸ್ ಕೊಡ್ತಕ್ಕಂಥದ್ದು. ಮಕರ ಲಗ್ನದವ್ರಿಗೆ ತುಂಬ ಒಳ್ಳೆ ಟೈಮು. ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿಲಿ ಮಂಗಳ ಇದ್ದರೆ ಇದನ್ನು ಫ್ರುಕ್ಟಿಫೈ ಮಾಡ್ತಕ್ಕಂಥದ್ದು ತೋರಿಸುತ್ತೆ. ಹಾಗೆ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ, ಬಟ್ ಏನಂತ ಮ್ಯಾನೇಜಬಲ್ ಸಮಸ್ಯೆ ಇದೆ, ಏನು ಅಂಥದ್ದೇನು ತೊಂದರೆ ಇಲ್ಲ. ಅದ್ರ ಜೊತೆಗೆ ಫೈನಲ್ ಆಗಿ ಆರೋಗ್ಯ ಚೆನ್ನಾಗಿರುತ್ತೆ. ದೀರ್ಘಕಾಲದ ಅನಾರೋಗ್ಯಕ್ಕೂ ಕೂಡ ಮದ್ದು ಸಿಗ್ತಕ್ಕಂಥದ್ದು. ಒಳ್ಳೆ ಈಗ ನನಗೆ ಈ ಥರ ಬರ್ತಾ ಇದೆಯಪ್ಪ, BP ಇತ್ತು, ಈ ಟ್ಯಾಬ್ಲೆಟ್ ತಗೊಳ್ತಾ, ಯಾವುದೋ ಡಾಕ್ಟರ್ಗೆ ಹೋದೆ, ಟ್ಯಾಬ್ಲೆಟ್ ಚೇಂಜ್ ಮಾಡಿದ್ರು, ಈಗ ನನಗೆ ಕಂಟ್ರೋಲಲ್ಲಿದೆ. ಸಮ್ ಚೇಂಜಸ್ ಈ ಥರ ಆಗುತ್ತೆ. ನೆಕ್ಸ್ಟ್ ಮುಂದಿನ ಲಗ್ನಕ್ಕೆ ಹೋಗೋಣ. ಮಕರ ಲಗ್ನ, ಕುಂಭ ಲಗ್ನ ಕೊನೆಯದಾಗಿ, ಕೊನೆಯದು ಕುಂಭ ಮತ್ತು ಮೀನ ಇದೆ. ಕುಂಭ ಲಗ್ನ, ಕುಂಭ ಲಗ್ನದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಎಸ್ಪೆಷಲಿ ಎಜುಕೇಷನ್, ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ತೊಂದರೆ, ಸ್ವಲ್ಪ ಮಟ್ಟಿಗೆ ಅವ್ರಿಗೆ ಅಬ್ಸ್ಟಕಲ್ಸ್ ಬರ್ತಕ್ಕಂಥ ತೋರಿಸ್ತಾ ಇದೆ. ಏನಾದ್ರು ಮಾಡೋಕ್ಕೋಗಿ ಕನ್ಫ್ಯೂಷನ್ಸು, ಇದು ಮಾಡಬೇಕಾಯ್ತು, ಇದು ಸಿಗ್ತಾ ಇದೆ, ನಾನು ಇದಕ್ಕೆ ಆವಾಗಲೇ ಯೋಚನೆ ಮಾಡಿದೆ, ಇವಾಗ ಸಿಗ್ತಾ ಇದೆ, ನನಗೆ ಯಾಕೋ ಇಂಟ್ರೆಸ್ಟ್ ಇಲ್ಲ, ಅದು ಸಿಗ್ಬೇಕು, ಇದು ಸಿಗ್ಬೇಕು, ಅದು ಬೇಕು, ಇದು ಬೇಕು, ಕಂಪ್ಲೀಟ್ಲಿ 360 ಡಿಗ್ರಿ ಕನ್ಫ್ಯೂಷನ್ಸ್, ಆಬ್ಸ್ಟಕಲ್ಸ್ ಎಲ್ಲನೂ ಬರ್ತಕ್ಕಂಥದ್ದು. ಸ್ವಲ್ಪ ಆಲೋಚನೆ ಮಾಡಿ, ಧ್ಯಾನ ಮಾಡಿ, ಈ ಲೈನ್ಗೆ ಹೋಗ್ತೀನಿ ಅಂತ ಹೇಳಿ ಹೋಗ್ತಕ್ಕಂಥದ್ದು. ಸ್ವಲ್ಪ ಆತ್ಮ ಬಲ ಜಾಸ್ತಿ ಮಾಡ್ಕೋಬೇಕು, ಸ್ವಲ್ಪ ಡಿಸಿಷನ್ ಮೇಕಿಂಗಲ್ಲಿ. ಜಾಬಲ್ಲಿ ಕಂಪ್ಲೀಟ್ಲಿ ಆಬ್ಸ್ಟಕಲ್ಸ್, ಬಾಸ್ ಸಪೋರ್ಟ್ ಇಲ್ಲ, ಸಿಕ್ಕಾಪಟ್ಟೆ ಕಿರಿಕಿರಿ, ಕೆಲಸದಿಂದ ತೆಗೆದಾಕ್ತಕ್ಕಂಥದ್ದು, ಇನ್ಸಲ್ಟು, ಹಾಗೇ ಒಂದು ಅಮಾನತ್ ಅಂತ ಹೇಳ್ತಾರಲ್ಲ, ಡಿಸ್ಮಿಸ್ ಮಾಡ್ತಕ್ಕಂಥದ್ದು ಎಲ್ಲ ಕಾಂಬಿನೇಷನ್ ಇದೆ. ಸ್ವಲ್ಪ ಕೇರ್ಫುಲ್ ಆಗಿರಿ. ಮಾರ್ಸ್ ಪ್ಲಾನೆಟ್ ಇರಿದಾಗ ಅದು ಅಗ್ರೆಸಿವ್ನೆಸ್ ಆಗುತ್ತೆ, ಗಲಾಟೆಗಳಿಗಾಗುತ್ತೆ, ಸ್ವಲ್ಪ ಕೇರ್ಫುಲ್ ಆಗಿರಿ. ಬಿಸ್ನೆಸ್ಸಲ್ಲಿ ಕೂಡ ಅದೇ ಥರ ಜಗಳ, ಅದೇ ಥರ ಒಂದು ಮಾನಸಿಕ ಒಂದು ಚಿಂತನೆ, ಭಾಳಷ್ಟು ಡಿಫಿಕಲ್ಟ್ ಆಗಿರ್ತಕ್ಕಂಥ ಒಂದು ಕಾಂಬಿನೇಷನ್ನು ಸ್ವಲ್ಪ ತೋರಿಸ್ತದೆ. ಬಿಸ್ನೆಸ್ ಅಷ್ಟು ಚೆನ್ನಾಗಿಲ್ಲ. ಮನೆ ವಿಚಾರಕ್ಕೆ ಬಂದಾಗ ಅಲ್ಲೂ ಕೂಡ ಗಲಾಟೆ ಎಲ್ಲ ತೋರಿಸ್ತದೆ. ಸ್ವಲ್ಪ ಆ್ಯಕ್ಚುಲಿ ಕಾಂಬಿನೇಷನ್ ಸ್ವಲ್ಪ ವೀಕ್ ಆಗಿದೆ. ಆರೋಗ್ಯದಲ್ಲೂ ಸಮಸ್ಯೆ ಇದೆ. ಕುಂಭ ಲಗ್ನದವ್ರಿಗೆ ಸ್ವಲ್ಪ ಎಲ್ಲ ವಿಚಾರದಲ್ಲೂ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಸ್ವಲ್ಪ ತೋರಿಸ್ತದೆ. ಸ್ವಲ್ಪ ಸಮಾಧಾನ ಇದ್ದರೆ 22 ಅಕ್ಟೋಬರ್ ಆದಮೇಲೆ ಸ್ವಲ್ಪ ಚೇಂಜಸ್ ಆಗ್ತಕ್ಕಂಥ ಚಾನ್ಸಸ್ಸು. ಯಾಕಂದರೆ ಪ್ರತಿಯೊಂದು ಗ್ರಹನೂ ಬಂದು ಟ್ರಿಗರ್ ಮಾಡುತ್ತೆ. ಅದಕ್ಕೆ ಎವ್ರಿ ಡೇ ಪ್ಲಾನೆಟ್ಸ್ ವಿಲ್ ಬಿ ಟ್ರಿಗರಿಂಗ್. ಒಂದೇ ಥರ ಅಲ್ಲ, ಬೆಳಿಗ್ಗೆ ಇರೋ ಮನಸ್ಥಿತಿ ಮಧ್ಯಾಹ್ನ ಇರಲ್ಲ, ಮಧ್ಯಾಹ್ನ ಇರೋ ಮನಸ್ಥಿತಿ ಸಾಯಂಕಾಲ ಇರಲ್ಲ. ಕೊನೆಯದಾಗಿ ಮೀನ ಲಗ್ನಕ್ಕೆ ಹೋಗೋಣ. ಮೀನ ಲಗ್ನದವ್ರಿಗೆ ಮಂಗಳನ ಒಂದು ಪ್ರವೇಶ, ಕನ್ಯಾ ರಾಶಿ ಪ್ರವೇಶ, ಮಂಗಳ, ಅದರ ಫಲ. ಎಜುಕೇಷನ್ ತುಂಬ ಚೆನ್ನಾಗಿ ಮಾಡ್ತಾರೆ, ಆದರೆ ಹೆಚ್ಚು ಜನರ ಸಂಪರ್ಕ, ವಿದ್ಯಾರ್ಥಿಗಳು, ಇನ್ನೊಂದು ಫ್ರೆಂಡ್ಸ್ ಸಂಪರ್ಕ ಮಾಡಿ ಸ್ವಲ್ಪ ಎಜುಕೇಷನ್ ಡೌನ್ ಆಗ್ತಕ್ಕಂಥದ್ದು. ಈ ಕೆಲವರು ಚೆನ್ನಾಗಿ ಓದ್ತಾ ಇರೋರು ಜಾಸ್ತಿ ಫ್ರೆಂಡ್ಸ್ ಸಿಕ್ಬಿಟ್ಟಾಗ ಬರೀ ಮಾತುಕತೆ ಆಗ್ತಕ್ಕಂಥದ್ದು, ಬರೀ ಮಾತಾಡ್ತಾನೆ ಇರೋದು, ಅದು ಹಿಂಗೆ ಇದು ಹಿಂಗೆ ಅಂತ. ಒಳ್ಳೆ ಫ್ರೆಂಡ್ಸೇ, ಆದರೆ ಮಾರ್ಕ್ಸ್ ಕಮ್ಮಿ ಆಗ್ತಕ್ಕಂಥ ಸಾಧ್ಯತೆ. ಬಿಕಾಸ್ ಚಾಟರ್ ಬಾಕ್ಸ್ ಆದಾಗ ಮಾರ್ಕ್ಸ್ ಕಮ್ಮಿ ಆಗುತ್ತೆ. ಹಾಗೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಹೆಚ್ಚು ಜನರ ಸಂಪರ್ಕ ತೋರಿಸ್ತಾ ಇದೆ. ಬಟ್ ಆದರೆ ಒಂದು ರೀತಿ ಏನೋ ಒಂದು ಅಧಿಕಾರ ಸಿಗ್ತಾ ಇಲ್ವಲ್ಲ, ನಮಗೊಂದು ಒಳ್ಳೆ ಆಪರ್ಚುನಿಟಿ ಸಿಗ್ತಾ ಇಲ್ಲ, ಅದಕ್ಕೆ ನಾನು ಲೀಡ್ ಮಾಡೋಕ್ಕೆ ಸಿಗ್ತಾ ಇಲ್ವಲ್ಲ ಅನ್ನೋ ಒಂದು ಕನ್ಫ್ಯೂಷನ್ಸ್ ಇರುತ್ತೆ. ಅದೊಂದು ಸ್ವಲ್ಪ ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಕೇರ್ಫುಲ್ ಆಗಿರ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ಹಾಗೆ ಅದ್ರ ಜೊತೆಗೆ ಈ ಬಿಸ್ನೆಸ್ಸಲ್ಲಿ ಇರ್ತಕ್ಕಂಥವ್ರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ, ಹೆಚ್ಚು ಇಲ್ಲ ಕಮ್ಮಿ ಇಲ್ಲ, ಬ್ರೇಕ್ ಇವನ್ ಅಂತ ಏನು ಹೇಳ್ತಾರೆ ಆ ರೀತಿ ಹೋಗ್ತಕ್ಕಂಥದ್ದು. ಸಾಂಸಾರಿಕ ಸುಖದಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲ. ಮದುವೆ ವಿಚಾರಕ್ಕೆ ಏನಾದ್ರು ನೋಡಬೇಕು ಅಂತಂದರೆ ಖಂಡಿತ ಒಂದು ಹೊಸ ಅಲಯನ್ಸ್ ಸೆಟ್ ಆಗ್ತಕ್ಕಂಥದ್ದು. ಎಲ್ಲದರಲ್ಲೂ ಕೂಡ ಸ್ವಲ್ಪ ಫ್ಯಾಮಿಲಿ ಮ್ಯಾಟರ್ಸಲ್ಲಿ ಸ್ವಲ್ಪ ವಿನ್ನಿಂಗ್ ಕಾಂಬಿನೇಷನ್ ಬರ್ತಾ ಇದೆ. ಇನ್ನು ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಬಂದರೂ ಕೂಡ ಮ್ಯಾನೇಜಬಲ್ ಆಗಿರ್ತಕ್ಕಂಥದ್ದು, ಯಾವುದೇ ರೀತಿ ಸಮಸ್ಯೆ ಇಲ್ಲದೆ ಇರ್ತಕ್ಕಂಥದ್ದು. ಸೊ ಮಂಗಳ ಹೇಳಿದ್ದೀನಿ, ಎಲ್ಲಿ ಉಚ್ಚ ಎಲ್ಲಿ ನೀಚ. ಕರ್ಕಾಟಕದಲ್ಲಿ ನೀಚ ಮಂಗಳ. ಯಾಕೆಂದರೆ ಮಂಗಳ ಅನ್ನೋದು ಮನಸ್ಸಿಲ್ಲದೆ ಇರತಕ್ಕಂಥ ಒಂದು ಗ್ರಹ, ಬುದ್ಧಿ ಇಲ್ಲದೆ ಇರತಕ್ಕಂಥ ಗ್ರಹ. ಅಂದರೆ ಬುದ್ಧಿ ಯೂಸ್ ಮಾಡಲ್ಲ, ಅದು ಆರ್ಡರ್ ಇರ್ತಕ್ಕಂಥ ಗ್ರಹ ಇದು. ಆರ್ಡರ್ ಅಂದ್ರೆ ಏನು? ಪೀಸ್, ಸೈಲೆನ್ಸ್. ನಿನ್ನ ಬುದ್ಧಿ ಯೂಸ್ ಮಾಡ್ಬೇಡ, ಎಲ್ಲ ಹಿಂಗಿದು, ನಿನ್ನ ಮನಸ್ಸು ಯೂಸ್ ಮಾಡ್ಬೇಡ, ಸೈಲೆಂಟ್ ಆಗಿದ್ದು. ಆರ್ಡರ್ ಇಟ್ ಶುಡ್ ಬಿ ಇನ್ ಆರ್ಡರ್.
ಕರ್ಕಾಟಕ ಅಂತಂದ್ರೆ ಮನಸ್ಸಿನ ಒಂದು ಸ್ಥಳ. ಒಬ್ಬ ವಾರಿಯರ್ಗೆ ದೇಶ ರಕ್ಷಣೆ ಬಹಳ ಇಂಪಾರ್ಟೆಂಟು. ಆ ಕಡೆ ಇರ್ತಕ್ಕಂಥ ಒಬ್ಬ ಯಾರು ಶತ್ರು ಇರ್ತಾನಲ್ಲ, ಅವನ ಶತ್ರು ಮೇಲೆ ಮನಸ್ಸಾಗಬಾರ್ದು. ಅಯ್ಯೋ ಅವ್ನ ಪಾಪ ಮದುವೆ ಆಗಿದೆಯೋ ಏನೋ, ಅವನ ಮಕ್ಕಳಿದಾರೋ ಏನೋ, ಇವನ್ ನಾನು ಶೂಟ್ ಮಾಡಿಬಿಟ್ರೆ ಅವನ ಸಂಸಾರ ಏನಾಗುತ್ತೆ ಅನ್ನೋ ಆಲೋಚನೆ. ಸೊ ಅದಕ್ಕೆ ಮಂಗಳ ಕರ್ಕಾಟಕದಲ್ಲಿ ನೀಚ. ಮಂಗಳನಿಗೆ ಮನಸ್ಸು ನೋ, ರೂತ್ಲೆಸ್. ಮಕರ ಇಸ್ ರೂತ್ಲೆಸ್. ಕರ್ಕಾಟಕ ಈಸ್ ಕಂಪ್ಲೀಟ್ಲಿ ಎಮೋಷನ್. ಮಂಗಳ ಎಮೋಷನ್ಗೆ ಹೋದ್ರೆ ವೇಸ್ಟ್. ಪೊಲೀಸವರು ಕಳ್ಳನಿಗೆ 4 ಒದ್ರೆ ಬುದ್ಧಿ ಬರುತ್ತೆ ಅಂತ ಹೇಳ್ತಾರಲ್ಲ, ಹೂನಾರ ಹಾಕಲ್ಲ, ಅಯ್ಯೋ ಪಾಪ ಅಂತ ಮೈಸೂರು ಪಾಕ್ ತಿನ್ಸಲ್ಲ. ಅದು ಮಂಗಳ ಕರ್ಕಾಟಕ ರಾಶಿಯಲ್ಲಿದ್ದರೆ ಮೈಸೂರು ಪಾಕ್ ತಿನ್ನಿಸ್ತಾರೆ. ಬೇರೆ ರಾಶಿಯಲ್ಲಿದ್ದರೆ ಏನೇನು ಒಳಗಡೆ ಹಾಕ್ತಾರೆ ಅದು ಹೇಳೋಕ್ಕಾಗಲ್ಲ. ಹಾಗೆ ಮಂಗಳ ರೂತ್ಲೆಸ್. ಓಕೆ, ನಮ್ಮ ಕ್ಲಾಸಸ್ಸು ಇದೇ ಅಕ್ಟೋಬರ್ ಮುಂದಿನ ತಿಂಗಳು 18ನೇ ತಾರೀಕಿದೆ. ಜಾಯ್ನ್ ಆಗಿ. ಒನ್ ಆಫ್ ದಿ ಬ್ಯೂಟಿಫುಲ್ ಸಬ್ಜೆಕ್ಟ್ ಆನ್ ದಿ ಅರ್ತ್, ಪ್ಲಾನೆಟ್ ಅರ್ತ್. ನಮ್ಮ ಋಷಿಮುನಿಗಳಿಂದ ಬಂದಿರತಕ್ಕಂಥದ್ದು. ಆ ಸಬ್ಜೆಕ್ಟ್ನ ಹಾಳು ಮಾಡಿಬಿಟ್ಟಿದ್ದೀವಿ ಎಲ್ಲರೂ. ಎಷ್ಟೋ ಜನ ಹಾಳು ಮಾಡಿ ಹೆದರಿಸಿ, ಅದು ಗೊತ್ತಿಲ್ವಾ, ಇದು ಗೊತ್ತಿಲ್ವಾ, ಈ ನಕ್ಷತ್ರ ಗೊತ್ತಿಲ್ವಾ, ಆ ನಕ್ಷತ್ರ ಗೊತ್ತಿಲ್ವಾ, ಆ ರಾಶಿ ಗೊತ್ತಿಲ್ವಾ, ಆ ದೋಷ ಗೊತ್ತಿಲ್ವಾ, ಈ ದೋಷ ಗೊತ್ತಿಲ್ವಾ, ಹಿಂಗೆ ಮಾಡ್ಬೇಕು ಹಂಗೆ ಮಾಡಬೇಕು ಅಂತ ಹೇಳಿ ಬರೀ ಬಂಡಲ್ ಬಿಟ್ಕೊಂಡು ಅವ್ರ ಸ್ವಾರ್ಥಕ್ಕೆ ಮಾಡ್ಕೊಳ್ತಕ್ಕಂಥವ್ರೆ ಜಾಸ್ತಿ ಇದ್ದಾರೆ, ಕಾಂಪೌಂಡರ್ಸ್. ಆ ಕಾಂಪೌಂಡ್ರಿಗೆ ಹೋಗಿ ನೀವು ನಿಮ್ಮ ತಲೆ ಕೊಟ್ಟು, ತಲೆ ಒಡಿಸ್ಕೊಂಡು, ತಲೆ ಚೆಚ್ಕೊಂಡು ಆಚೆ ಬರಬೇಕಾಗುತ್ತೆ ಒಂದು ಟೈಮ್. ಕಾಲಾಯ ತಸ್ಮೈ ನಮಃ. ಅಷ್ಟು ಕಾನ್ಸೆಪ್ಟು ನಮ್ಮ ನಕ್ಷತ್ರ ನಾಡಿ ತೋರಿಸುತ್ತೆ. ಅದನ್ನು ಮ್ಯಾನೇಜ್ ಮಾಡೋದು ಹೇಗೆ, ಅದು ಟೈಮ್ ಬಂದಾಗ ನಾವು ಹೌ ಟು ಮ್ಯಾನಿಫೆಸ್ಟ್ ಇಟ್. ನಾನು ಅವಾಗಲೇ ಟ್ರೈನ್ದು ಎಕ್ಸಾಂಪಲ್ ಕೊಡ್ತಾ ಇದ್ದೆ. ಟ್ರೈನ್ ನೋಡಿ, ಒಂದು ಸ್ಟೇಷನಲ್ಲಿ ಸ್ಲೋ ಆಗಿ ಹೋಗುತ್ತೆ, ಅಷ್ಟರೊಳಗಡೆ ಬೇಗ ಟ್ರೈನ್ ಸ್ಲೋ ಇಳಿದು ಅಲ್ಲೊಂದು ಪಾರ್ಸೆಲ್ ಕಟ್ಟಿಸ್ಕೊಂಡು ಟಕ್ಕದ ಟ್ರೈನ್ ಹತ್ಕೊಂಡ್ಬಿಡ್ಬೇಕು ಅಷ್ಟೇ. ಶಾರ್ಟ್ ಟರ್ಮ್ ಟೈಮಿಂಗ್ ಕೊಡುತ್ತೆ. ಇಲ್ಲ ಅಂದರೆ ಒಂದು ಸತಿ ಟ್ರೈನ್ ಮಿಸ್ ಆಗಿಬಿಡುತ್ತೆ, ಪಾರ್ಸೆಲ್ ನಮ್ಮ ಕೈಲಿ ಉಳಿಯುತ್ತೆ, ಫ್ಯಾಮ್ಲಿ ಇನ್ನೊಂದು ಸ್ಟೇಷನ್ಗೆ ಅಲ್ಲಿ ಹೋಗ್ಬಿಟ್ಟಿರ್ತಾರೆ, ಅಥವಾ ಇಳಿಬೇಕಾದ್ರೆ ಸ್ಲಿಪ್ ಆಗುತ್ತೆ, ಏನೇನೋ ಆಲ್ ಟೈಪ್, ಗುಡ್ ಆ್ಯಂಡ್ ಬ್ಯಾಡ್ ಬೋತ್. ಅದನ್ನು ಆ ಟೈಮ್ನಲ್ಲಿ ನೋಡ್ಕೋಬೋದು. ಆ ಶಾರ್ಟ್ ಟೈಮಲ್ಲಿ ನಾವು ಏನು ಮಾಡ್ಕೋಬೇಕು ನೋಡ್ಕೋಬೋದು. ಒನ್ ಆಫ್ ದಿ ಬ್ಯೂಟಿಫುಲ್ ಸಬ್ಜೆಕ್ಟು. ದಯವಿಟ್ಟು ಕಲೀರಿ. ಸೊ ಎಜುಕೇಟೆಡ್ ಪೀಪಲ್ ಬಂದು ಕಲೀರಿ. ಎಜುಕೇಷನ್ ಇಲ್ಲದೇ ಇರೋರು ಕಲೀರಿ. ಯಾಕಂದರೆ ಜೀವನ ಅಂತಕ್ಕಂಥದ್ದು ಎಜುಕೇಟೆಡ್ ಮತ್ತು ವಿದ್ಯಾಭ್ಯಾಸ ಇಲ್ಲದೇ ಇರ್ತಕ್ಕಂಥವ್ರು ಕಲಿಬೋದು. ಜೀವನ ಈಸ್ ಡಿಫ್ರೆಂಟ್. ಜೀವನ ಪಾಠ ಬೇರೆ, ಪುಸ್ತಕದ ಪಾಠ ಬೇರೆ. ಅತಿಯಾಗಿ ಬುದ್ಧಿ ಇಟ್ಕೊಂಡಿರೋರು ನಮ್ಮನ್ನು ಸ್ವಲ್ಪ ಬೇರೆ ಥರ ಆಲೋಚನೆ ಮಾಡ್ತಾರೆ. ಅದಕ್ಕೆ ಯಂಗ್ಸ್ಟರ್ಸು ಇನ್ನೂ ಬುಧಾನೇ, ಅದಕ್ಕೆ ತರ್ಕಕ್ಕೆ ಹೋಗ್ತಾರೆ. ಸ್ವಲ್ಪ ಅರ್ಥ ಆಗ್ತಾ ಗುರು ತತ್ವ ಬರುತ್ತೆ, ಅವಾಗ ಅರ್ಥ ಆಗುತ್ತೆ. ಸ್ವಲ್ಪ ಅದು ಮುಂಚೆನೇ ನಾವು ಪ್ರೆಷರ್ ಹಾಕ್ತೀವಿ. ಟೇಕ್ ಅಪ್ ದಿ ಗುರು ಮ್ಯಾಟರ್, ನಾಟ್ ದಿ ಮರ್ಕ್ಯುರಿ ಮ್ಯಾಟರ್. ಅದು ನಂಬಲ್ಲ. ಬಿಕಾಸ್ ಮರ್ಕ್ಯುರಿ ಈಸ್ ಮೋರ್ ಆಫ್ ಪ್ಯಾಷನ್ ಓರಿಯೆಂಟೆಡ್ ಮರ್ಕ್ಯುರಿ. ಹಾಗೆ ಓಕೆ, ಸಮಯದ ಅಭಾವ, ಮತ್ತೆ ಸಿಗೋಣ. ಮತ್ತು ಶುಕ್ರನ ಒಂದು ವಿಚಾರ, ಶುಕ್ರನ ಪ್ರವೇಶ ಆಗಿದೆ. ನಾಳೆ ಶುಕ್ರನ ತಗೊಳ್ತೀನಿ ಡೀಟೇಲ್ ಆಗಿ. ಶುಕ್ರ ಉಚ್ಚ ನೀಚ ಏನಾಗುತ್ತೆ, ಲೆಟ್ ಅಸ್ ಟಾಕ್ ಅಬೌಟ್ ಇಟ್ ವಿತ್ ಟ್ರಾನ್ಸಿಟ್. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.